ಹಲೋ ಆ್ಯಂಡ್ ವೆಲ್ಕಮ್ ಟು ದಿ ಚಾನಲ್. ಈ ವಿಡಿಯೋದಲ್ಲಿ ಟ್ರೇಡಿಂಗನ್ನು ಹೇಗೆ ಕಲಿಯೋದು ಅಂತ ನಾವು ನೋಡೋಣ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ನಮ್ಮನ್ನು ಇನ್ಸ್ಟಾಗ್ರಾಮ್ ಆಗಿ ಟೆಲಿಗ್ರಾಮಲ್ಲಿ ಫಾಲೋ ಮಾಡ್ಬೋದು. ಈ ಎಲ್ಲ ಮಾಹಿತಿ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ. ಯಾರು ಟ್ರೇಡಿಂಗನ್ನು ಕಲಿಬೇಕು ಅಂತಿರ್ತಾರೆ ಅವರಿಗೆ ಕರೆಕ್ಟಾದ ಒಂದು ಮೆಥಡ್ ಗೊತ್ತಿರೋದಿಲ್ಲ. ಯಾವ ರೀತಿ ನಾವು ಟ್ರೇಡಿಂಗನ್ನು ಕಲಿಬೋದು, ಯಾವ ರೀತಿ ಪ್ರಾಕ್ಟೀಸನ್ನು ಮಾಡ್ಬೋದು ಅಂತ ಒಂದು ಕರೆಕ್ಟಾದ ವೇ ಗೊತ್ತಿರೋದಿಲ್ಲ. ಈ ವಿಡಿಯೋದಲ್ಲಿ ನಾವು ಯಾವ್ಯಾವ ಸ್ಟೆಪ್ಸನ್ನು ಫಾಲೋ ಮಾಡೋದ್ರ ಮೂಲಕ ನಾವು ಟ್ರೇಡಿಂಗನ್ನು ಕಲಿಬೋದು ಅನ್ನೋದನ್ನು ನೋಡೋಣ. ಸೊ ಮೊದಲನೇದಾಗಿ ಟ್ರೇಡಿಂಗ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಸೊ ನನಗೆ ಒಂದಷ್ಟು ಜನ ಕ್ವಶನನ್ನು ಕೇಳ್ತಾರೆ, ಸರ್ ಟ್ರೇಡಿಂಗ್ ಮಾಡಲಿಕ್ಕೆ ಯಾವ ಆ್ಯಪ್ ಬೆಸ್ಟ್ ಆಗುತ್ತೆ, ಯಾವ ಆ್ಯಪನ್ನು ಯೂಸ್ ಮಾಡಿಕೊಂಡು ಟ್ರೇಡಿಂಗ್ ಮಾಡಿದರೆ ನಮಗೆ ಪ್ರಾಫಿಟ್ ಆಗುತ್ತೆ ಅಂತ ಕೇಳ್ತಾರೆ. ಸೊ ಅವರು ಆ ರೀತಿ ಕ್ವಶನನ್ನು ಕೇಳಿದಾಗಲೇ ಗೊತ್ತಾಗುತ್ತೆ ಅವರು ಯಾವ ಟ್ರೇಡಿಂಗ್ ಬಗ್ಗೆ ಕೇಳ್ತಾ ಇದ್ದಾರೆ ಅಂತ. ಅವರು ಎಲ್ಲೋ ಒಂದು ಕಡೆ ಆನ್ಲೈನಲ್ಲಿ ಅಡ್ವರ್ಟೈಸ್ಮೆಂಟನ್ನು ನೋಡಿರ್ತಾರೆ. ಈ ಬೈನರಿ ಆಪ್ಷನ್ ಟ್ರೇಡಿಂಗ್ ಅಥವಾ ಕ್ರಿಪ್ಟೋ ಕರೆನ್ಸಿ ಟ್ರೇಡಿಂಗ್ ಬಗ್ಗೆ ಅಡ್ವರ್ಟೈಸ್ಮೆಂಟನ್ನು ನೋಡಿರ್ತಾರೆ. ಅಲ್ಲಿ ಅವರು ಆ್ಯಡನ್ನು ಕೊಟ್ಟಿರ್ತಾರೆ. ಸೊ ನೀವು ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಂಡು ಈಸಿಯಾಗಿ ಟ್ರೇಡನ್ನು ಮಾಡ್ಬೋದು ಅಂತ. ಬಟ್ ನಾನು ಇಲ್ಲಿ ಡಿಸ್ಕಸ್ ಮಾಡ್ತಾ ಇರುವಂಥದ್ದು ಅಥವಾ ನಮ್ಮ ಚಾನಲ್ ಫೋಕಸ್ ಆಗಿರುವಂಥದ್ದು ಕೇವಲ ಸ್ಟಾಕ್ ಮಾರ್ಕೆಟ್ ಮೇಲೆ, ಅದು ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಮೇಲೆ ಟ್ರೇಡಿಂಗನ್ನು ಮಾಡೋದು. ಸೊ ನೀವು ಯಾವುದೊಂದು ಬೈನರಿ ಆಪ್ಷನ್ ಟ್ರೇಡಿಂಗನ್ನು ಮಾಡ್ತೀರಿ ಅಥವಾ ಕ್ರಿಪ್ಟೋ ಕರೆನ್ಸಿ ಟ್ರೇಡಿಂಗನ್ನು ಮಾಡ್ತೀರಿ ಅಂತ ಹೇಳಿದ್ರೆ ಖಂಡಿತ ನಾನು ಅದನ್ನು ರೆಕಮೆಂಡ್ ಮಾಡಲ್ಲ. ಅದರಿಂದ ದೂರನೇ ಇರಿ ಅಂತ ಹೇಳ್ತೀನಿ. ಸೊ ನೀವು ನೆಕ್ಸ್ಟ್ ಟ್ರೇಡಿಂಗಲ್ಲಿ ಒಂದಷ್ಟು ಹಣವನ್ನು ಗಳಿಸಬೇಕು ಅಥವಾ ಫ್ಯೂಚರಲ್ಲಿ ಟ್ರೇಡಿಂಗನ್ನು ಕೆರಿಯರ್ ಆಗಿ ತಗೊಳ್ಬೇಕು ಅಂತಿದ್ರೆ ಸೊ ನೀವು ಫೋಕಸ್ ಮಾಡಬೇಕಾಗಿರುವಂಥದ್ದು ಸ್ಟಾಕ್ ಮಾರ್ಕೆಟ್ನ ಟ್ರೇಡಿಂಗ್ ಬಗ್ಗೆ ಫೋಕಸನ್ನು ಮಾಡಬೇಕಾಗತ್ತೆ. ಸೊ ಹಾಗಾಗಿ ನೀವು ಯಾವುದೊಂದು ಬೈನರಿ ಆಪ್ಷನ್ ಟ್ರೇಡಿಂಗ್ ಅಥವಾ ಕ್ರಿಪ್ಟೋ ಟ್ರೇಡಿಂಗ್ ಆಪ್ಷನ್ ಬಗ್ಗೆ ಗಮನವನ್ನು ಕೊಡಬೇಡಿ, ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಬಗ್ಗೆ ಗಮನವನ್ನು ಕೊಡಿ. ಸೊ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಟ್ರೇಡಿಂಗ್ ಮಾಡಬೇಕು ಅಂತ ಹೇಳಿದ್ರೆ ಒಂದು ಪ್ರೊಸೀಜರನ್ನು ಫಾಲೋ ಮಾಡಬೇಕಾಗುತ್ತೆ. ಈ ರೀತಿ ಬೈನರಿ ಆಪ್ಷನ್ ಟ್ರೇಡಿಂಗ್ಗಳಲ್ಲಿ ಏನಾಗುತ್ತೆ, ನೀವು ಯಾವುದೊಂದು ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಳ್ಬೋದು. ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಂಡು ಅಲ್ಲಿ ನಿಮ್ಮ ಇಮೇಲ್ ID ಮೊಬೈಲ್ ನಂಬರನ್ನು ಕೊಟ್ಟು ನೀವು ಅಲ್ಲಿ ಡೆಪಾಸಿಟ್ ಮಾಡಿಕೊಂಡು ಟ್ರೇಡಿಂಗನ್ನು ಸ್ಟಾರ್ಟ್ ಮಾಡ್ಬೋದು. ಬಟ್ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಟ್ರೇಡಿಂಗನ್ನು ಮಾಡಬೇಕು ಅಂತ ಹೇಳಿದ್ರೆ, ಇಂಡಿಯನ್ ಸ್ಟಾಕ್ ಮಾರ್ಕೆಟಲ್ಲಿ ಟ್ರೇಡಿಂಗನ್ನು ಮಾಡಬೇಕು ಅಂತ ಹೇಳಿದ್ರೆ ಅಲ್ಲೊಂದಿಷ್ಟು ರೂಲ್ಸ್ಗಳಿವೆ. ಸೊ ನೀವು ಸೆಬಿ ರಿಜಿಸ್ಟರ್ಡ್ ಬ್ರೋಕರ್ ಹತ್ರ ಡಿಮ್ಯಾಟ್ ಆ್ಯಂಡ್ ಟ್ರೇಡಿಂಗ್ ಅಕೌಂಟನ್ನು ಓಪನ್ ಮಾಡಬೇಕಾಗತ್ತೆ. ಅದನ್ನು ಓಪನ್ ಮಾಡಲಿಕ್ಕೆ ನೀವು ನಿಮ್ಮ ಡಾಕ್ಯುಮೆಂಟ್ಸನ್ನು ಪ್ರೊವೈಡ್ ಮಾಡಬೇಕಾಗತ್ತೆ. ನಿಮ್ಮ ಪಾನ್ ಕಾರ್ಡ್ ಇರ್ಬೋದು, ನಿಮ್ಮ ಆಧಾರ್ ಕಾರ್ಡ್ ಇರ್ಬೋದು, ಅದೇ ರೀತಿ ನಿಮ್ಮ ಬ್ಯಾಂಕ್ ಸ್ಟೇಟ್ಮೆಂಟ್ಗಳಿರ್ಬೋದು, ಇವನ್ನೆಲ್ಲ ಪ್ರೊವೈಡ್ ಮಾಡಬೇಕಾಗತ್ತೆ. ಆಗ ಮತ್ತು ನೀವು ಇಂಡಿಯನ್ ಸ್ಟಾಕ್ ಮಾರ್ಕೆಟಲ್ಲಿ ಟ್ರೇಡಿಂಗನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಸೊ ನಿಮಗೆ ಟ್ರೇಡಿಂಗ್ ಆ್ಯಂಡ್ ಡಿಮ್ಯಾಟ್ ಅಕೌಂಟನ್ನು ಓಪನ್ ಮಾಡಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ. ಆ ಲಿಂಕನ್ನು ಉಪಯೋಗಿಸಿಕೊಂಡು ನೀವು ಟ್ರೇಡಿಂಗ್ ಆ್ಯಂಡ್ ಡಿಮ್ಯಾಟ್ ಅಕೌಂಟನ್ನು ಓಪನ್ ಮಾಡ್ಬೋದು. ಅದೇ ರೀತಿ ಅಕೌಂಟನ್ನು ಓಪನ್ ಮಾಡಲಿಕ್ಕೆ ನಿಮಗೆ ಏನಾದರೂ ಡೌಟ್ಗಳಿದ್ರೆ ನಮ್ಮನ್ನು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಹಾಗಾಗಿ ಟ್ರೇಡಿಂಗನ್ನು ಮಾಡಬೇಕು ಅಂತಿದ್ರೆ ನೀವು ಫೋಕಸ್ ಮಾಡಬೇಕಾಗಿರುವಂಥದ್ದು, ನೀವು ಟ್ರೇಡಿಂಗಲ್ಲಿ ಕೆರಿಯರನ್ನು ಮಾಡಬೇಕು ಅಂತಿದ್ರೆ ನೀವು ಫೋಕಸ್ ಮಾಡಬೇಕಾಗಿರುವಂಥದ್ದು ಇಂಡಿಯನ್ ಸ್ಟಾಕ್ ಮಾರ್ಕೆಟ್ನ ಟ್ರೇಡಿಂಗಲ್ಲಿ ಫೋಕಸ್ ಮಾಡಿ. ಯಾವುದೊಂದು ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಂಡು ಅಲ್ಲಿ ಟ್ರೇಡಿಂಗನ್ನು ಮಾಡ್ತೀವಿ ಅಂತ ಹೋಗಬೇಡಿ. ಸೊ ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಬಗ್ಗೆ ಫೋಕಸನ್ನು ಮಾಡಿ ಅಂತ ಹೇಳ್ತೀನಿ. ಸೊ ನೆಕ್ಸ್ಟ್ ಟ್ರೇಡಿಂಗ್ ಮಾಡಲಿಕ್ಕೆ ಬರೋರಿಗೆ ಅಥವಾ ಸ್ಟಾಕ್ ಮಾರ್ಕೆಟ್ಗೆ ಬರೋರಿಗೆ ಒಂದಷ್ಟು ಮಿಸ್ಕನ್ಸೆಪ್ಷನ್ ಇದೆ, ಒಂದಷ್ಟು ತಪ್ಪು ತಿಳುವಳಿಕೆ ಇದೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ. ಸೊ ಏನಪ್ಪ ಆ ತಪ್ಪು ತಿಳುವಳಿಕೆ ಅಂತ ನಾವು ನೋಡೋಣ. ಸೊ ಅದನ್ನು ಕ್ಲಿಯರ್ ಮಾಡಿದರೆ ಮಾತ್ರ ನಾವು ಸ್ಟಾಕ್ ಮಾರ್ಕೆಟನ್ನು ಕಲೀಲಿಕ್ಕೆ ಅಥವಾ ಒಂದು ಪ್ರೋಸೆಸನ್ನು ಫಾಲೋ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಸ್ಟಾಕ್ ಮಾರ್ಕೆಟಲ್ಲಿ ಬಿಗಿನರ್ ಏನು ಬರ್ತಾರೆ, ಸ್ಟಾಕ್ ಮಾರ್ಕೆಟ್ಗೆ ಬರ್ತಾರೆ ಅಥವಾ ಟ್ರೇಡಿಂಗನ್ನು ಮಾಡಬೇಕು ಅಂತ ಬರ್ತಾರೆ, ಸೊ ಅವರಿಗೆ ಇರುವಂಥ ಮೊದಲ ತಪ್ಪು ಕಲ್ಪನೆ ಏನಂತ ಹೇಳಿದರೆ ಸೊ ನಾವು ಈಸಿಯಾಗಿ ಹಣವನ್ನು ಮಾಡ್ಬೋದು ಅಥವಾ ಕ್ವಿಕ್ಕಾಗಿ ಹಣವನ್ನು ಮಾಡ್ಬೋದು ಅಂತ. ಸೊ ಖಂಡಿತ ಸಾಧ್ಯ ಇಲ್ಲ. ಸ್ಟಾಕ್ ಮಾರ್ಕೆಟಲ್ಲೂ ಹಾಗೆ ಬೇರೆ ಯಾವುದೇ ಬಿಸ್ನೆಸ್ಸಲ್ಲೂ ಹಾಗೆ ಈಸಿಯಾಗಿ ಹಾಗೆ ಕ್ವಿಕ್ಕಾಗಿ ಹಣವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ನಾವು ಹಣವನ್ನು ಗಳಿಸಬೇಕು ಅಂತ ಹೇಳಿದ್ರೆ ನಮಗೆ ಒಂದಷ್ಟು ಸ್ಕಿಲ್ ಬೇಕಾಗುತ್ತೆ. ಆ ಸ್ಕಿಲ್ಲನ್ನು ನಾವು ಡೆವಲಪ್ ಮಾಡಬೇಕಾಗತ್ತೆ. ಸೊ ಅದೇ ರೀತಿ ಕ್ವಿಕ್ ಮನಿ ಸಾಧ್ಯ ಇಲ್ಲ. ನಾವು ಯಾವುದೋ ಫೀಲ್ಡಲ್ಲಿ ಹಣವನ್ನು ಮಾಡಬೇಕು ಅಂತೇಳಿ ಒಂದಷ್ಟು ಟೈಮ್ ತಗೊಳುತ್ತೆ, ಒಂದಷ್ಟು ಹಾರ್ಡ್ ವರ್ಕ್ ಮಾಡಬೇಕಾಗತ್ತೆ. ಸೊ ನಾವೇನು ಮಾಡ್ತೀವಿ, ಪ್ರತಿಯೊಂದು ಫೀಲ್ಡಲ್ಲಿ ಸಕ್ಸಸ್ಸನ್ನು ಮಾತ್ರ ನೋಡ್ತೀವಿ, ಅದರ ಹಿಂದಿನ ಹಾರ್ಡ್ ವರ್ಕ್, ಅದರ ಹಿಂದಿನ ಫೇಲ್ಯೂರನ್ನು ನೋಡಿರೋದಿಲ್ಲ. ಸ್ಟಾಕ್ ಮಾರ್ಕೆಟಲ್ಲಿ ಹೆಸರು ಮಾಡಿರುವಂಥ ಯಾವುದೇ ಪರ್ಸನಾಲಿಟಿಯನ್ನು ತಗೊಳ್ಳಿ, ಮೇ ಬಿ ರಾಕೇಶ್ ಜುಂಜುನ್ವಾಲಾವನ್ನು ತಗೊಂಡು ಕೂಡ ಅವರು ನಿನ್ನೆ ಸ್ಟಾಕ್ ಮಾರ್ಕೆಟ್ಗೆ ಬಂದು ಇವತ್ತು ಹಣವನ್ನು ಮಾಡಿರೋದಿಲ್ಲ. ಅವರು ಸ್ಟಾಕ್ ಮಾರ್ಕೆಟಲ್ಲಿ ಒಂದಷ್ಟು ವರ್ಷವನ್ನು ಕಳೆದ ನಂತರ ಸಕ್ಸಸ್ಫುಲ್ ಇನ್ವೆಸ್ಟರ್ ಅಥವಾ ಟ್ರೇಡರ್ ಆಗಿ ಬಂದಿರುವಂಥದ್ದು. ಸೊ ಅದೇ ರೀತಿ ಯಾವುದೊಂದು ಬಿಸ್ನೆಸ್ಸನ್ನು ತಗೊಳ್ಳಿ, ಆ ಬಿಸ್ನೆಸ್ ಇವತ್ತು ಸ್ಟಾರ್ಟ್ ಆಯಿತು ಅಂತ ಹೇಳಿದ್ರೆ ನಾಳೆ ಅದು ಒಂದು ಹ್ಯೂಜ್ ಬಿಸ್ನೆಸ್ ಆಗಿ ಬೆಳೆಯೋದಿಲ್ಲ. ಫಾರ್ ಎಕ್ಸಾಂಪಲ್ ಇನ್ಫೋಸಿಸ್ ಇವತ್ತು ನಿಮಗೆ ಇಂಡಿಯಾದ ಒಂದು ಬಿಗ್ಗೆಸ್ಟ್ IT ಕಂಪ್ನಿಯಾಗಿ ತೋರ್ಬೋದು, ಅಥವಾ TCS ನಿಮಗೆ ಇಂಡಿಯಾದ ಬಿಗ್ಗೆಸ್ಟ್ IT ಕಂಪ್ನಿಯಾಗಿ ತೋರ್ತಾ ಇರ್ಬೋದು. ಬಟ್ TCS ಇನ್ಫೋಸಿಸ್ ಇವತ್ತು ನಿನ್ನೆ ಸ್ಟಾರ್ಟ್ ಆದಂಥದ್ದಲ್ಲ. ಸೊ ಸ್ಟಾರ್ಟ್ ಆಗಿ ಒಂದಷ್ಟು ಟೈಮ್ ಆದ ನಂತರ ಆ ಕಂಪ್ನಿಗಳು ಒಂದು ಬಿಗ್ ಕಂಪ್ನಿಗಳಾಗಿ ಬೆಳೆದಿರುವಂಥದ್ದು, ದೊಡ್ಡ ಕಂಪ್ನಿಗಳಾಗಿ ಹೆಸರು ಮಾಡಿರುವಂಥದ್ದು. ಸೊ ಹಾಗೆ ಎಲ್ಲ ಫೀಲ್ಡಲ್ಲಿ ಕೂಡ ನೀವು ಇಮಿಡಿಯೇಟ್ಲಿ ಇವತ್ತು ಸ್ಟಾರ್ಟ್ ಮಾಡ್ತೀನಿ ನಾಳೆ ನನಗೆ ರಿಸಲ್ಟ್ ಸಿಗಬೇಕು ಅಂದರೆ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್ ನೀವು ಯಾವುದೊಂದು ಫಿಲ್ಮ್ ಸ್ಟಾರನ್ನು ತಗೊಳ್ಳೋದಾದರೆ ಆ ಫಿಲ್ಮ್ ಸ್ಟಾರ್ನ ಫಿಲ್ಮ್ ಬಿಗ್ ಹಿಟ್ ಆಯಿತು ಅಂತ ಇಟ್ಕೊಳ್ಳಿ, ನೀವು ಆ ಹಿಟ್ನ ಬಗ್ಗೆ ಮಾತ್ರ ಮಾತಾಡ್ತೀರಾ. ಬಟ್ ಆ ಫಿಲ್ಮ್ ಹಿಟ್ ಆಗಲಿಕ್ಕಿಂತ ಮುಂಚೆ ಒಂದಷ್ಟು ಫ್ಲಾಪ್ ಫಿಲ್ಮ್ಗಳು ಬಂದಿರ್ಬೋದು ಅಥವಾ ಒಂದಷ್ಟು ಫೇಲ್ಯೂರ್ಗಳು ಆ ಫಿಲ್ಮ್ ಸ್ಟಾರ್ ಲೈಫಲ್ಲಿ ಆಗಿರ್ಬೋದು. ಸೊ ಹಾಗಾಗಿ ನಾವು ಇವತ್ತು ಏನೋ ಸ್ಟಾರ್ಟ್ ಮಾಡ್ತೀವಿ, ನಾಳೆಗೆ ನಮಗೆ ರಿಸಲ್ಟ್ ಸಿಗಬೇಕು ಅಂದರೆ ಆಗೋದಿಲ್ಲ. ಸ್ಟಾಕ್ ಮಾರ್ಕೆಟಲ್ಲಿ ಅಷ್ಟೇ, ನಮ್ಮ ಹತ್ರ ಕ್ಯಾಪಿಟಲ್ ಇದೆ, ಆ ಕ್ಯಾಪಿಟಲನ್ನು ನಾವು ಇನ್ವೆಸ್ಟ್ಮೆಂಟನ್ನು ಇವತ್ತು ಮಾಡ್ತೀವಿ, ನಾಳೆಗೆ ನಮಗೆ ಅದರಲ್ಲಿ ಹಣ ಬರಬೇಕು ಅಥವಾ ರಿಸಲ್ಟ್ ಸಿಗಬೇಕು ಅಂದರೆ ಆಗೋದಿಲ್ಲ. ಸೊ ಕ್ವಿಕ್ಕಾಗಿ ಹಣವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಸ್ಟಾಕ್ ಮಾರ್ಕೆಟಲ್ಲಿ ಹಣವನ್ನು ಮಾಡಬೇಕು ಅಂತ ಹೇಳಿದ್ರೆ ಒಂದಷ್ಟು ಸ್ಕಿಲ್ಲನ್ನು ನೀವು ಡೆವಲಪ್ ಮಾಡ್ಕೊಳ್ಬೇಕಾಗುತ್ತೆ. ಅದೇ ರೀತಿ ಒಂದಷ್ಟು ಹಾರ್ಡ್ ವರ್ಕನ್ನು ಮಾಡ್ಕೊಳ್ಬೇಕಾಗುತ್ತೆ. ಅದೇ ರೀತಿ ಒಂದಷ್ಟು ಟೈಮನ್ನು ಸ್ಪೆಂಡ್ ಮಾಡಬೇಕಾಗುತ್ತೆ. ಸೊ ನೀವು ಕನ್ಸಿಸ್ಟೆನ್ಸ್ ಆಗಿ ಪ್ರಾಫಿಟನ್ನು ಮಾಡಲಿಕ್ಕೆ ಒಂದಷ್ಟು ಟೈಮ್ ತಗೊಳುತ್ತೆ. ಇವತ್ತು ನೀವು ಟ್ರೇಡಿಂಗ್ ಅಕೌಂಟನ್ನು ಓಪನ್ ಮಾಡ್ತೀರಿ, ಟ್ರೇಡಿಂಗ್ ಅಕೌಂಟ್ಗೆ ಹಣ ಹಾಕಿ ನಾಳೆನೇ ಟ್ರೇಡಿಂಗ್ ಸ್ಟಾರ್ಟ್ ಮಾಡ್ತೀರಿ,
ಮಾಡ್ತೀರಿ, ನೆಕ್ಸ್ಟ್ ಡೇನೇ ನಿಮಗೆ ಪ್ರಾಫಿಟ್ ಆಗುತ್ತೆ, ನೀವು ಕನ್ಸಿಸ್ಟೆನ್ಸ್ ಆಗಿ ಅರ್ನ್ ಮಾಡ್ತೀರಿ ಅಂತ ಹೇಳಿದ್ರೆ ಖಂಡಿತ ಸಾಧ್ಯ ಇಲ್ಲ. ಸೊ ಅದೊಂದು ಪ್ರೋಸೆಸ್, ಒಂದಷ್ಟು ಟೈಮ್ ತಗೊಳುತ್ತೆ ನೀವು ಹಣವನ್ನು ಗಳಿಸಲಿಕ್ಕೆ. ಸೊ ಹಾಗಾಗಿ ಈ ತಪ್ಪು ಕಲ್ಪನೆ ನೀವು ಫಸ್ಟ್ ಹೊರಗೆ ಬರಬೇಕಾಗುತ್ತೆ. ನೀವು ಟ್ರೇಡಿಂಗನ್ನು ಸ್ಟಾರ್ಟ್ ಮಾಡಲಿಕ್ಕಿಂತ ಮುಂಚೆ ಸ್ಟಾಕ್ ಮಾರ್ಕೆಟಲ್ಲಿ ಕ್ವಿಕ್ ಆಗಿ ಹಣ ಮಾಡ್ತೀನಿ ಅಂತ ಬಂದರೆ ಖಂಡಿತ ನೀವು ಹಣವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ನೆಕ್ಸ್ಟ್ ಟ್ರೇಡಿಂಗ್ ಅನ್ನೋ ಒಂದು ಜಾಬ್ ರೀತಿ ತಗೊಳ್ತಾರೆ. ಸೊ ಟ್ರೇಡಿಂಗ್ ಖಂಡಿತ ಒಂದು ಜಾಬ್ ಅಲ್ಲ, ಟ್ರೇಡಿಂಗ್ ಒಂದು ಬಿಸ್ನೆಸ್. ಸೊ ಇಲ್ಲಿ ನಿಮಗೆ ಮಂತ್ಲಿ ಇನ್ಕಮ್ ಅಂತ ಸಿಗೋದಿಲ್ಲ, ನಿಮಗೆ ಮಂತ್ಲಿ ಇನ್ಕಮ್ ಅಂತ ಸ್ಯಾಲ್ರಿಯನ್ನು ಕೊಡಲಿಕ್ಕೆ ಯಾರೂ ಇರೋದಿಲ್ಲ. ಸೊ ನಿಮ್ಮ ಇನ್ಕಮ್ ಬೇರೆ ಬೇರೆ ಫ್ಯಾಕ್ಟರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಮಾರ್ಕೆಟ್ ಯಾವ ರೀತಿ ಬಿಹೇವ್ ಮಾಡುತ್ತೆ, ಅದೇ ರೀತಿ ಮಾರ್ಕೆಟ್ನ ಸಿಚುವೇಶನ್ ಯಾವ ರೀತಿ ಇರುತ್ತೆ, ಅದ್ರ ಮೇಲೆ ನಿಮ್ಮ ರಿವಾರ್ಡ್ ಡಿಪೆಂಡ್ ಆಗಿರುತ್ತೆ, ನಿಮ್ಮ ಸ್ಕಿಲ್ ಮೇಲೆ ಕೂಡ ನಿಮ್ಮ ರಿವಾರ್ಡ್ ಡಿಪೆಂಡ್ ಆಗಿರುತ್ತೆ. ಸೊ ಟ್ರೇಡಿಂಗಲ್ಲಿ ನೀವು ಜಾಬ್ನ ರೀತಿಯಲ್ಲಿ ಮಂತ್ಲಿ ಇಂತಿಷ್ಟು ಎಕ್ಸ್ಪೆಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ಖಂಡಿತ ಸಾಧ್ಯ ಇಲ್ಲ. ಟ್ರೇಡಿಂಗ್ ಒಂದು ಬೇರೆ ಬಿಸ್ನೆಸ್ ರೀತಿಯಲ್ಲಿ, ಟ್ರೇಡಿಂಗ್ ಕೂಡ ಒಂದು ಬಿಸ್ನೆಸ್. ಬೇರೆ ಬಿಸ್ನೆಸ್ಸಲ್ಲಿ ಯಾವ ರೀತಿ ಅಪ್ಸ್ ಆ್ಯಂಡ್ ಡೌನ್ ಇರುತ್ತೆ, ಇಲ್ಲಿಯೂ ಕೂಡ ಒಂದು ಅಪ್ಸ್ ಆ್ಯಂಡ್ ಡೌನ್ ಇರುತ್ತೆ. ನೀವು ಫಿಕ್ಸ್ಡ್ ಇಂತಿಷ್ಟೇ ಅಮೌಂಟನ್ನು ಪರ್ ಮಂತ್ ಎಕ್ಸ್ಪೆಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ಸಾಧ್ಯ ಇಲ್ಲ. ಇಲ್ಲಿ ನಿಮ್ಮ ಅರ್ನಿಂಗ್ಗಳು ವೇರಿ ಆಗ್ತಾ ಹೋಗುತ್ತೆ, ನಿಮ್ಮ ಜಾಬ್ ರೀತಿಯಲ್ಲಿ ಫಿಕ್ಸ್ಡ್ ಇನ್ಕಮ್ ಇಲ್ಲಿ ಸಿಗೋದಿಲ್ಲ. ಸೊ ಇದನ್ನು ನೀವು ತಲೆಯಲ್ಲಿ ಇಟ್ಕೊಂಡು ಬಂದರೆ ಟ್ರೇಡಿಂಗ್ ಬರ್ತೀರಿ ಅಂತ ಹೇಳಿದ್ರೆ ಖಂಡಿತ ಸಾಧ್ಯ ಇಲ್ಲ. ಸೊ ನಾನು ಟ್ರೇಡಿಂಗನ್ನು ಸ್ಟಾರ್ಟ್ ಮಾಡ್ತೀನಿ, ಮಂತ್ಲಿ ಫಿಕ್ಸ್ ಆಗಿ ಇಂತಿಷ್ಟು ಇನ್ಕಮನ್ನು ಮಾಡ್ತೀನಿ ಅಂತ ಹೇಳಿದ್ರೆ ಖಂಡಿತ ಸಾಧ್ಯ ಇಲ್ಲ. ಇಲ್ಲಿ ನಿಮ್ಮ ಅರ್ನಿಂಗ್ ಡಿಪೆಂಡ್ ಆಗುವಂಥದ್ದು ಮೇಯ್ನ್ ಆಗಿ ಮಾರ್ಕೆಟ್ ಕಂಡೀಷನ್ ಮೇಲೆ, ಅದೇ ರೀತಿ ನಿಮ್ಮ ಸ್ಕಿಲ್ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವೊಂದು ಮಂತ್ ನೀವು ಕಳ್ಕೊಳ್ಬೋದು, ಕೆಲವೊಂದು ಮಂತ್ ನೀವು ಚೆನ್ನಾಗಿ ಅರ್ನ್ ಮಾಡ್ಬೋದು, ಕೆಲವೊಂದು ಮಂತ್ ನೀವು ಬ್ರೇಕ್ ಇವನ್ ಆಗಿ ಇರ್ಬೋದು. ಸೊ ಪ್ರತಿ ಮಂತು ವೇರಿ ಆಗ್ತಾ ಇರುತ್ತೆ ನಿಮ್ಮ ರಿಟರ್ನ್ಗಳು. ಸೊ ಹಾಗಾಗಿ ನೀವು ಮಂತ್ಲಿ ನಾನು ಒಂದಿಷ್ಟು ಕನ್ಸಿಸ್ಟೆನ್ಸ್ ಆಗಿ ಅಮೌಂಟನ್ನು ಮಾಡ್ತೀನಿ ಅಂತ ಬಂದರೆ ಇದೊಂದು ಜಾಬ್ ಅಲ್ಲ, ಟ್ರೇಡಿಂಗ್ ಒಂದು ಬಿಸ್ನೆಸ್. ಬೇರೆ ಬಿಸ್ನೆಸ್ ರೀತಿಯಲ್ಲಿ ಇಲ್ಲಿ ಕೂಡ ವೇರಿಯೇಷನ್ ಆಗುತ್ತೆ, ಇನ್ಕಮಲ್ಲಿ ಏರಿಳಿತಗಳಾಗುತ್ತೆ. ಸೊ ಈ ಎರಡು ತಪ್ಪು ತಿಳುವಳಿಕೆಯನ್ನು ನೀವು ತಲೆಯಿಂದ ತೆಗೆದುಹಾಕಬೇಕಾಗುತ್ತೆ. ನೀವು ಟ್ರೇಡಿಂಗನ್ನು ಸ್ಟಾರ್ಟ್ ಮಾಡಬೇಕು ಅಂತಿದ್ರೆ ಈ ರೀತಿ ನೀವು ಮೈಂಡ್ ಸೆಟ್ಟನ್ನು ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಫಸ್ಟ್ ಟ್ರೇಡಿಂಗಲ್ಲಿ ಕ್ವಿಕ್ಕಾಗಿ ಹಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೋಸ್ಕರ ನಾನು ಒಂದಷ್ಟು ಟೈಮನ್ನು ಸ್ಪೆಂಡ್ ಮಾಡ್ತೀನಿ, ಒಂದಷ್ಟು ಟೈಮನ್ನು ಸ್ಟಾಕ್ ಮಾರ್ಕೆಟ್ಗೆ ಕೊಡಲಿಕ್ಕೆ ರೆಡಿ ಇದ್ದೀನಿ ಅಂತ ನಿಮ್ಮ ಮೈಂಡನ್ನು ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಅದೇ ರೀತಿ ಟ್ರೇಡಿಂಗನ್ನು ಒಂದು ಬಿಸ್ನೆಸ್ ರೀತಿಯಲ್ಲಿ ಟ್ರೀಟ್ ಮಾಡಬೇಕಾಗುತ್ತೆ, ಒಂದು ಜಾಬ್ ರೀತಿಯಲ್ಲಿ ನಾವು ಟ್ರೀಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದಾದ ನಂತರ ನೆಕ್ಸ್ಟ್ ಇಂಪಾರ್ಟೆಂಟ್ ಇರುವಂಥದ್ದು ನಮಗೆ ನಾಲೆಡ್ಜ್ನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾನು ಆಗಲೇ ಹೇಳಿದೆ ಟ್ರೇಡಿಂಗ್ ಒಂದು ಬಿಸ್ನೆಸ್ ಅಂತ. ಫಾರ್ ಎಕ್ಸಾಂಪಲ್ ನಿಮ್ಮ ಏರಿಯಾದಲ್ಲಿ ನೀವು ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ಲಿಕ್ಕೆ ಹೋಗ್ತೀರಿ ಅಂತ ಇಟ್ಕೊಳ್ಳಿ. ಸೊ ನಿಮಗೆ ಒಂದು ಬಿಸ್ನೆಸ್ನ ಐಡಿಯಾ ಬರುತ್ತೆ. ಬಿಸ್ನೆಸ್ನ ಐಡಿಯಾ ಬಂದ ತಕ್ಷಣ ನೆಕ್ಸ್ಟ್ ಡೇನೇ ನೀವು ಯಾವುದೊಂದು ರೂಮನ್ನು, ಬಿಲ್ಡಿಂಗನ್ನು ರೆಂಟ್ಗೆ ತಗೊಂಡು ಅಲ್ಲಿ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡೋದಿಲ್ಲ. ಆ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಲಿಕ್ಕೆ ನೀವು ಒಂದಷ್ಟು ಹೋಮ್ ವರ್ಕನ್ನು ಮಾಡ್ತೀರಿ. ಸೊ ನಾನು ಈ ಬಿಸ್ನೆಸ್ಸನ್ನು ಈ ಏರಿಯಾದಲ್ಲಿ ಸ್ಟಾರ್ಟ್ ಮಾಡ್ಬೋದಾ, ಸ್ಟಾರ್ಟ್ ಮಾಡಿದರೆ ನನಗೆ ಯಾರೆಲ್ಲ ಕಾಂಪಿಟೀಟರ್ ಇದ್ದಾರೆ, ಅದೇ ರೀತಿ ನಾನು ಯಾವ ಪ್ಲೇಸಲ್ಲಿ ಸ್ಟಾರ್ಟ್ ಮಾಡಿದರೆ ನನ್ನ ಸೇಲ್ಸ್ ಜಾಸ್ತಿ ಆಗುತ್ತೆ, ಎಲ್ಲಿ ಜನರು ಹೆಚ್ಚಿದ್ದಾರೆ, ಈ ರೀತಿಯ ಬೇರೆ ಬೇರೆ ಫ್ಯಾಕ್ಟ್ರಿಗಳನ್ನು ನೀವು ಥಿಂಕ್ ಮಾಡ್ಲಿಕ್ಕೆ ಹೋಗ್ತೀರಿ. ಇದಕ್ಕೆ ಕ್ಯಾಪಿಟಲ್ ಎಷ್ಟು ಬೇಕಾಗ್ಬೋದು, ಸೇಲ್ಸ್ ಎಷ್ಟಾಗ್ಬೋದು, ನಾನು ಪ್ರಾಡಕ್ಟನ್ನು ಎಲ್ಲಿಂದ ತರ್ಬೋದು, ನನ್ನ ಮಾರ್ಜಿನ್ ಎಷ್ಟಿರುತ್ತೆ, ನನಗೆ ಎಷ್ಟು ಜನ ವರ್ಕರ್ ಬೇಕಾಗ್ಬೋದು, ಈ ರೀತಿಯ ಎಲ್ಲ ಪ್ರತಿಯೊಂದು ಫ್ಯಾಕ್ಟ್ರನ್ನು ನಾವು ಏನು ಮಾಡ್ತೀವಿ, ನಮಗೆ ಯಾವುದೊಂದು ಬಿಸ್ನೆಸ್ ಐಡಿಯಾ ಬಂದ ತಕ್ಷಣ ಇದನ್ನೆಲ್ಲ ಥಿಂಕ್ ಮಾಡ್ತೀವಿ. ಸೊ ನೆಕ್ಸ್ಟ್ ಅಲ್ಲಿ ಕನ್ವಿನ್ಸ್ ಆದರೆ ಮಾತ್ರ ನಾವು ನೆಕ್ಸ್ಟ್ ಸ್ಟೆಪ್ಗೆ ಹೋಗ್ತೀವಿ. ಯಾಕಂತ ಹೇಳಿದ್ರೆ ಇನ್ ಕೇಸ್ ಬಿಸ್ನೆಸ್ ಫೇಲ್ ಆದರೆ ಅಲ್ಲಿ ನಾವು ಲಾಸನ್ನು ಮಾಡಿಕೊಳ್ಳುವ ಭಯ ಇರುತ್ತೆ. ಬಟ್ ಟ್ರೇಡಿಂಗಲ್ಲಿ ಏನಾಗುತ್ತೆ, ನಾವು ಈ ಫ್ಯಾಕ್ಟರ್ಗಳನ್ನು ಕನ್ಸಿಡರ್ ಮಾಡೋದಿಲ್ಲ. ಸೊ ನಮಗೆ ಟ್ರೇಡಿಂಗ್ ಮಾಡಬೇಕು ಅಂದ ತಕ್ಷಣ ನಾವೇನು ಮಾಡಿ ಒಂದು ಟ್ರೇಡಿಂಗ್ ಅಕೌಂಟನ್ನು ಓಪನ್ ಮಾಡ್ತೀವಿ, ನಮ್ಮ ಹತ್ರ ಇರೋ ಕ್ಯಾಪಿಟಲನ್ನು ಆ ಟ್ರೇಡಿಂಗ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ, ನೆಕ್ಸ್ಟ್ ಡೇನಿಂದನೇ ಟ್ರೇಡಿಂಗ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಬೇರೆ ಬಿಸ್ನೆಸ್ ರೀತಿಯಲ್ಲೇ ಟ್ರೇಡಿಂಗ್ ಮಾಡಬೇಕು ಅಂತ ಹೇಳಿದ್ರು ಕೂಡ ನಾವು ಒಂದಷ್ಟು ಹೋಮ್ ವರ್ಕನ್ನು ಮಾಡ್ಕೊಳ್ಬೇಕಾಗತ್ತೆ, ನಾಲೆಜನ್ನು ಡೆವಲಪ್ ಮಾಡ್ಕೊಳ್ಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ನಿಮಗೆ 30,000 ಸ್ಯಾಲರಿ ಸಿಗುವಂಥ ಯಾವುದೊಂದು ಜಾಬ್ ಬೇಕು ಅಂತಿದ್ರೆ ನೀವು ಜಾಬ್ಗೆ ಅಪ್ಲೈ ಮಾಡಿದಾಗ ನಿಮಗೆ ಕೆಲಸ ಕೊಡುವವರು ನಿಮ್ಮ ಸರ್ಟಿಫಿಕೇಟನ್ನು ಕೇಳ್ತಾರೆ, ಅದೇ ರೀತಿ ನಿಮ್ಮ ಇಂಟರ್ವ್ಯೂವನ್ನು ಮಾಡ್ತಾರೆ. ಯಾಕೆ? ಸೊ ಇಂಟರ್ವ್ಯೂವನ್ನು ಯಾಕೆ ಮಾಡ್ತಾರೆ ಅಥವಾ ನಿಮ್ಮ ಸರ್ಟಿಫಿಕೇಟನ್ನು ಯಾಕೆ ಕೇಳ್ತಾರೆ ಅಂತ ಹೇಳಿದ್ರೆ ನಿಮಗೆ ಆ ಜಾಬನ್ನು ಮಾಡುವ ಸ್ಕಿಲ್ ಇದೆಯಾ ಅನ್ನೋದನ್ನು ಚೆಕ್ ಮಾಡಲಿಕ್ಕೆ ಅವರು ಇಂಟರ್ವ್ಯೂವನ್ನು ಮಾಡ್ತಾರೆ. ವಿದೌಟ್ ಸ್ಕಿಲ್ ನಿಮಗೆ ಅವರು 30,000 ಸ್ಯಾಲ್ರಿ ಕೊಡಲಿಕ್ಕೆ ರೆಡಿ ಇರೋದಿಲ್ಲ. ಅದೇ ರೀತಿ ಸ್ಟಾಕ್ ಮಾರ್ಕೆಟಲ್ಲಿ ನೀವು ಹಣವನ್ನು ಎಕ್ಸ್ಪೆಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ನಿಮಗೆ ಒಂದಷ್ಟು ಸ್ಕಿಲ್ ಬೇಕಾಗತ್ತೆ, ನಿಮಗೆ ಒಂದಷ್ಟು ನಾಲೆಜ್ ಬೇಕಾಗುತ್ತೆ. ನಿಮ್ಮ ಕ್ಯಾಪಿಟಲ್ಲೇ ನಿಮ್ಮ ಸ್ಕಿಲ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೋಸ್ಕರ ನೀವು ಫಸ್ಟ್ ಫೋಕಸ್ ಮಾಡಬೇಕಾಗುವಂಥದ್ದು ನಿಮ್ಮ ನಾಲೆಜನ್ನು ಇಂಪ್ರೂವ್ ಮಾಡುವ ಬಗ್ಗೆ ನೀವು ಹೆಚ್ಚು ಗಮನವನ್ನು ಕೊಡಬೇಕಾಗತ್ತೆ. ಟ್ರೇಡಿಂಗ್ ಅಕೌಂಟ್ ಓಪನ್ ಮಾಡಿ ಅದಕ್ಕೆ ಅಮೌಂಟನ್ನು ಟ್ರಾನ್ಸ್ಫರ್ ಮಾಡಿದ ಕೂಡಲೇ ನಮಗೆ ಟ್ರೇಡಿಂಗಲ್ಲಿ ಅರ್ನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾಲೆಜನ್ನು ನಾವು ಡೆವಲಪ್ಮೆಂಟ್ ಮಾಡಲಿಕ್ಕೆ ನೋಡ್ಕೊಳ್ಬೇಕಾಗತ್ತೆ. ಸೊ ಇದೆಲ್ಲವಕ್ಕೂ ನಮ್ಮ ಮೈಂಡ್ ಸೆಟ್ಟನ್ನು ನಾವು ರೆಡಿ ಮಾಡ್ಕೊಂಡ ನಂತರ ನೆಕ್ಸ್ಟ್ ಬರುವಂಥ ಕ್ವಶನ್ ನಮಗೆ ಯಾವ ಮೆಥಡನ್ನು ನಾವು ಫಾಲೋ ಮಾಡಬೇಕು ಅಂತ. ಸೊ ಮೊದಲನೇದಾಗಿ ನಿಮಗೆ ಸ್ಟಾಕ್ ಮಾರ್ಕೆಟ್ಗೆ ಎಂಟ್ರ್ ಆಗ್ತಾ ಇದ್ದೀರಿ ಅಂತ ಹೇಳಿದ್ರೆ ಒಂದಷ್ಟು ಬೇಸಿಕ್ ಇನ್ಫಾರ್ಮೇಷನ್ ಅಥವಾ ಬೇಸಿಕ್ ನಾಲೆಜ್ ಇರಬೇಕಾಗುತ್ತೆ. ಸೊ ಈ ಬೇಸಿಕ್ಸ್ ಬಗ್ಗೆ ನಾನು ಆಲ್ರೆಡಿ ಒಂದು ವಿಡಿಯೋ ಸೀರೀಸನ್ನು ಮಾಡಿದ್ದೀನಿ ನಮ್ಮ ಚಾನಲ್ನ ಪ್ಲೇಲಿಸ್ಟ್ ಬೇಸಿಕ್ಸ್ ಆಫ್ ಸ್ಟಾಕ್ ಮಾರ್ಕೆಟ್ ಕೋರ್ಸ್ ಅನ್ನುವಂಥ ಪ್ಲೇಲಿಸ್ಟ್ ಇದೆ. ಅದನ್ನು ಚೆಕ್ ಮಾಡಿದ್ರೆ ನಿಮಗೆ ಬೇಸಿಕ್ ಆಗಿ ಬೇಕಾಗುವಂಥ ಎಲ್ಲ ಇನ್ಫಾರ್ಮೇಷನ್ಗಳು ಅಲ್ಲಿ ಸಿಗುತ್ತೆ. ಸೊ ಫಸ್ಟ್ ನೀವು ಸ್ಟಾರ್ಟ್ ಮಾಡಬೇಕು ಅಂತೀರಿ, ಫಸ್ಟ್ ಬೇಸಿಕನ್ನು ಕಲೀರಿ. ಸೊ ನೆಕ್ಸ್ಟ್ ನಿಮಗೆ ಟ್ರೇಡಿಂಗಿಗೆ ಹೆಲ್ಪ್ಫುಲ್ ಆಗಲಿಕ್ಕೆ ಇರುವಂಥದ್ದು ಟೆಕ್ನಿಕಲ್ ಅನಾಲಿಸಿಸ್. ಸೊ ನೀವು ಟೆಕ್ನಿಕಲ್ ಅನಾಲಿಸಿಸನ್ನು ಸ್ಟಡಿ ಮಾಡಬೇಕಾಗತ್ತೆ. ಸೊ ಟೆಕ್ನಿಕಲ್ ಅನಾಲಿಸಿಸಲ್ಲಿ ಡಿಫ್ರೆಂಟ್ ಮೆಥಡ್ ಇದೆ. ಅವುಗಳಲ್ಲಿ ನೀವು ಯಾವುದಕ್ಕೆ ಫೋಕಸನ್ನು ಮಾಡಬೇಕು ಅಂತ ಹೆಚ್ಚಿನವರಿಗೆ ಒಂದು ಕನ್ಫ್ಯೂಷನ್ ಇರುತ್ತೆ. ನಾವು ಯಾವ ಇಂಡಿಕೇಟರನ್ನು ಫಾಲೋ ಮಾಡಬೇಕು, ಯಾವ ಮೆಥಡನ್ನು ಫಾಲೋ ಮಾಡಬೇಕು ಅಂತ. ಸೊ ನೀವು ಮೇಯ್ನಾಗಿ ಫೋಕಸ್ ಮಾಡಬೇಕಾಗಿರುವಂಥದ್ದು ಪ್ರೈಸ್ ಆ್ಯಕ್ಷನ್ ಬಗ್ಗೆ, ಚಾರ್ಟ್ ಪ್ಯಾಟರ್ನ್ ಬಗ್ಗೆ, ಟ್ರೆಂಡ್ ಬಗ್ಗೆ, ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಬಗ್ಗೆ, ಇವುಗಳ ಕಡೆ ಹೆಚ್ಚಿನ ಗಮನವನ್ನು ನೀವು ಕೊಡಬೇಕಾಗತ್ತೆ. ಸೊ ಟೆಕ್ನಿಕಲ್
ಅನಾಲಿಸಿಸಲ್ಲಿ ಬೇರೆ ಬೇರೆ ಮೆಥಡ್ಗಳಿದೆ. ಸೊ ನೀವು ಹೆಚ್ಚಾಗಿ ಫೋಕಸ್ ಮಾಡಬೇಕಾಗಿರುವಂಥದ್ದು ಪ್ರೈಸ್ ಆ್ಯಕ್ಷನ್. ಅದೇ ರೀತಿ ಪ್ರೈಸ್ ಆ್ಯಕ್ಷನ್ ಅಂತ ಹೇಳಿದರೆ ಚಾರ್ಟ್ ಪ್ಯಾಟರ್ನ್ಗಳಿರ್ಬೋದು, ಟ್ರೆಂಡ್ ಇರ್ಬೋದು, ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಇರ್ಬೋದು. ಈ ಮೆಥಡ್ಗಳ ಬಗ್ಗೆ ನೀವು ಹೆಚ್ಚಿನ ಗಮನವನ್ನು ಕೊಡಬೇಕಾಗುತ್ತೆ. ಅದೇ ರೀತಿ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ಸ್ಗಳೇನಿದೆ ಇವುಗಳ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಟ್ಟು ಇವುಗಳನ್ನು ಹೆಚ್ಚಾಗಿ ಸ್ಟಡಿ ಮಾಡಬೇಕಾಗತ್ತೆ. ಇವುಗಳನ್ನು ಚೆನ್ನಾಗಿ ಕಲಿತು ಚಾರ್ಟನ್ನು ಅನಲೈಸ್ ಮಾಡೋದನ್ನು ನೋಡ್ಕೊಳ್ಬೇಕಾಗತ್ತೆ. ಅದೇ ರೀತಿ ಟೆಕ್ನಿಕಲ್ ಅನಾಲಿಸಿಸಲ್ಲಿ ತುಂಬ ಇಂಡಿಕೇಟರ್ಗಳಿದೆ. ಸೊ ನೀವು ತುಂಬ ಇಂಡಿಕೇಟರ್ಗಳನ್ನು ಯೂಸ್ ಮಾಡಿಕೊಂಡು ನೀವು ಯಾವುದೊಂದು ಟ್ರೇಡನ್ನು ತಗೊಳ್ತೀರಿ ಅಂತ ಹೇಳಿದ್ರೆ ಖಂಡಿತ ಸಾಧ್ಯ ಇಲ್ಲ. ಸೊ ನೀವು 5-6 ಇಂಡಿಕೇಟರ್ನ ಯೂಸ್ ಮಾಡಿಕೊಂಡು ಯಾವುದೊಂದು ಟ್ರೇಡನ್ನು ತಗೊಳ್ತೀರಿ ಅಂತ ಹೇಳಿದ್ರೆ ಖಂಡಿತ ಸಾಧ್ಯ ಇಲ್ಲ. ಒಂದೊಂದು ಇಂಡಿಕೇಟರ್ಗಳು ಒಂದೊಂದು ಸಿಗ್ನಲನ್ನು ಕೊಡುತ್ತೆ, ನಿಮಗೆ ಟ್ರೇಡನ್ನು ತಗೊಳ್ಳಿಕ್ಕೆ ಸಾಧ್ಯನೇ ಆಗಲ್ಲ. ಅದಕ್ಕೋಸ್ಕರ ನಿಮಗೆ ಇಂಡಿಕೇಟರ್ನ ಯೂಸ್ ಮಾಡಲೇಬೇಕು ಅಂತಿದ್ರೆ ಯಾವುದೋ 1-2 ಇಂಡಿಕೇಟರ್ನ ನೀವು ಸ್ಟಡಿ ಮಾಡಿ ಕಂಪ್ಲೀಟ್ ಅದನ್ನೇ ಫೋಕಸ್ ಮಾಡಿಕೊಂಡು ಅದನ್ನು ಮಾತ್ರ ಯೂಸ್ ಮಾಡಿ. ಒಂದಷ್ಟು ಇಂಡಿಕೇಟರ್ನ ಚಾರ್ಟ್ಗೆ ಹಾಕ್ಕೊಂಡು ಯೂಸ್ ಮಾಡಲಿಕ್ಕೆ ಹೋಗಬೇಡಿ, ನಿಮಗೆ ಟ್ರೇಡಿಂಗ್ ಡಿಸಿಷನನ್ನು ತಗೊಳ್ಳಿಕ್ಕೆ ಟಫ್ ಆಗುತ್ತೆ. ತುಂಬ ಇಂಡಿಕೇಟರ್ ಇದೆ, ಮೂವಿಂಗ್ ಆವರೇಜ್ ಇದೆ, RSI ಇದೆ, ಸ್ಟಾಕ್ಯಾಸ್ಟಿಕ್ ಇದೆ, ADX ಇದೆ, ಈ ರೀತಿ ಬೇರೆ ಬೇರೆ ಇಂಡಿಕೇಟರ್ಗಳಿದೆ. ಸೊ ನೀವು ಎಲ್ಲವನ್ನು ಒಟ್ಟಿಗೆ ಫಾಲೋ ಮಾಡ್ತೀರಿ ಅಂತ ಹೇಳಿದ್ರೆ ನಿಮಗೆ ಟ್ರೇಡಿಂಗ್ ಡಿಸಿಷನನ್ನು ತಗೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ನಿಮಗೆ ಇಂಡಿಕೇಟರ್ ಬೇಕು ಅಂತಿದ್ರೆ ಯಾವುದಾದ್ರೂ 1-2 ಇಂಡಿಕೇಟರ್ನ ಹಾಕೊಂಡು ಅವುಗಳನ್ನು ಹೆಚ್ಚು ಸ್ಟಡಿ ಮಾಡಿ ಅವುಗಳಲ್ಲಿ ಮಾಸ್ಟ್ರಿಯನ್ನು ಮಾಡಲಿಕ್ಕೆ ಟ್ರೈ ಮಾಡಿ. ಸೊ ನಿಮ್ಮ ಮೈನ್ ಫೋಕಸ್ ಇರಬೇಕಾಗಿರುವಂಥದ್ದು ಚಾರ್ಟ್ ಪ್ಯಾಟರ್ನ್ಸ್ ಬಗ್ಗೆ, ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಬಗ್ಗೆ, ಅದೇ ರೀತಿ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ಸ್ ಬಗ್ಗೆ. ಸೊ ನೀವು ಇವತ್ತು ಯಾವುದೊಂದು ಚಾರ್ಟ್ ಪ್ಯಾಟರ್ನ್ ಅಥವಾ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸನ್ನು ಸ್ಟಡಿ ಮಾಡ್ತೀರಿ, ನೆಕ್ಸ್ಟ್ ಡೇ ಅದನ್ನು ಚಾರ್ಟಲ್ಲಿ ಅಪ್ಲೈ ಮಾಡ್ತೀರಿ ಅಂತ ಹೇಳಿದ್ರೆ ಖಂಡಿತ ನೀವು ಅಲ್ಲಿ ಫೇಲ್ ಆಗ್ತೀರಿ, ನಿಮಗೆ ಸಕ್ಸಸ್ಫುಲ್ ಆಗಿ ಅದನ್ನು ಅಪ್ಲೈ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಯಾಕಂತೇಳಿ ಎಕ್ಸ್ಪೀರಿಯನ್ಸ್ ಮ್ಯಾಟರ್ ಆಗುತ್ತೆ. ಟೆಕ್ಸ್ಟ್ ಬುಕ್ಕಲ್ಲಿ ಇದ್ದ ಹಾಗೆ ನಿಮಗೆ ರಿಯಲ್ ವರ್ಲ್ಡಲ್ಲಿ ಅಥವಾ ರಿಯಲ್ ಮಾರ್ಕೆಟಲ್ಲಿ ಇರೋದಿಲ್ಲ, ಒಂದಷ್ಟು ಚೇಂಜಸ್ಗಳಿರುತ್ತೆ. ಅದು ನಿಮಗೆ ಗೊತ್ತಾಗುವಂಥದ್ದು ನಿಮಗೆ ಒಂದಷ್ಟು ಎಕ್ಸ್ಪೀರಿಯನ್ಸ್ ಆದ ತಕ್ಷಣ. ಸೊ ನೀವು ಇವತ್ತು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಬಗ್ಗೆ ಸ್ಟಡಿ ಮಾಡ್ತೀರಾ, ನಾಳೆ ಚಾರ್ಟಲ್ಲಿ ಅಪ್ಲೈ ಮಾಡ್ತೀರಾ, ಅಪ್ಲೈ ಮಾಡ್ಕೊಂಡು ಅದು ಫೇಲ್ ಆದ ತಕ್ಷಣ ಇದು ವರ್ಕ್ ಆಗಲ್ಲ ಅಂತ ನೀವು ಅದನ್ನು ಬಿಟ್ಟು ಬೇರೆ ಮೆಥಡನ್ನು ಫಾಲೋ ಮಾಡ್ಲಿಕ್ಕೆ ಹೋಗ್ತಾರೆ. ಖಂಡಿತ ಹಾಗೆ ಮಾಡ್ಲಿಕ್ಕೆ ಹೋಗಬೇಡಿ. ಸೊ ಒಂದು ಮೆಥಡನ್ನು ಹಿಡ್ಕೊಂಡು ಅದ್ರ ಮೇಲೆ ಸ್ಟಡಿ ಮಾಡಿ ಅದನ್ನು ಪ್ರಾಕ್ಟೀಸ್ ಮಾಡಿ ಅದನ್ನು ಮಾಸ್ಟ್ರಿ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಬೇಕಾಗತ್ತೆ. ಸೊ ಇದಿಷ್ಟನ್ನು ಫೋಕಸ್ ಮಾಡ್ತಾ ಹೋದರೆ ಒಂದಷ್ಟು ಟೈಮ್ ನೀವು ಚಾರ್ಟನ್ನು ಹೆಚ್ಚು ಚಾರ್ಟನ್ನು ನೋಡಿ ಚಾರ್ಟಲ್ಲಿ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಲೆವೆಲ್ಗಳನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಟ್ರೈ ಮಾಡಿದೆ ಅಥವಾ ಚಾರ್ಟ್ ಪ್ಯಾಟರ್ನ್ಗಳನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದಾಗ ಏನಾಗುತ್ತೆ, ಈ ಲೆವೆಲ್ಗಳನ್ನು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಲೆವೆಲ್ಗಳನ್ನು ಫೈಂಡ್ ಔಟ್ ಮಾಡೋದು ಈಸಿ ಆಗುತ್ತೆ. ನೀವು ಹೆಚ್ಚು ಟೈಮನ್ನು ಚಾರ್ಟಲ್ಲಿ ಸ್ಪೆಂಡ್ ಮಾಡಿದಾಗ ಹೆಚ್ಚು ಚಾರ್ಟನ್ನು ನೋಡಿದಾಗ ನಿಮಗೆ ಪರ್ಫೆಕ್ಟ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಲೆವೆಲ್ಗಳನ್ನು ಐಡೆಂಟಿಫೈ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ನೀವು ಹೆಚ್ಚು ಪ್ರಾಕ್ಟೀಸ್ ಮಾಡಿದಾಗ ನಿಮಗೆ ಅದು ಈಸಿ ಆಗ್ತಾ ಹೋಗುತ್ತೆ. ಸೊ ನೀವು ಇವತ್ತು ಸ್ಟಡಿ ಮಾಡಿಕೊಂಡು ನಾಳೆನೇ ನನಗೆ ಕಂಪ್ಲೀಟಾಗಿ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಪರ್ಫೆಕ್ಟಾಗಿ ಫೈಂಡ್ ಔಟ್ ಮಾಡಲಿಕ್ಕೆ ಬರಬೇಕು ಅಥವಾ ಚಾರ್ಟ್ ಪ್ಯಾಟರ್ನನ್ನು ಪರ್ಫೆಕ್ಟಾಗಿ ಫೈಂಡ್ ಔಟ್ ಮಾಡಿಕೊಂಡು ಟ್ರೇಡನ್ನು ಮಾಡಲಿಕ್ಕೆ ಬರಬೇಕು ಅಂತ ಹೇಳಿದರೆ ಖಂಡಿತ ಸಾಧ್ಯ ಇಲ್ಲ. ಒಂದಷ್ಟು ಟೈಮನ್ನು ನೀವು ಸ್ಪೆಂಡ್ ಮಾಡಬೇಕಾಗುತ್ತೆ, ಒಂದಷ್ಟು ಹೊತ್ತು ಒಂದಷ್ಟು ಚಾರ್ಟನ್ನು ಸ್ಟಡಿ ಮಾಡಬೇಕಾಗುತ್ತೆ, ಬ್ಯಾಕ್ ಟೆಸ್ಟ್ ಮಾಡಬೇಕಾಗುತ್ತೆ. ಸೊ ಒಂದು ಮೆಥಡನ್ನು ಇವತ್ತು ಫಾಲೋ ಮಾಡಿಕೊಂಡು ಅದು ವರ್ಕ್ ಆಗಲಿಲ್ಲ ಅಂತ ನೆಕ್ಸ್ಟ್ ಇನ್ನೊಂದು ಮೆಥಡನ್ನು ಡೇ ಬೈ ಡೇ ಚೇಂಜ್ ಮಾಡ್ತಾ ಹೋದರೆ ಖಂಡಿತ ಸಾಧ್ಯ ಇಲ್ಲ. ಒಂದು ಮೆಥಡನ್ನು ಹಿಡ್ಕೊಂಡು ಕಂಪ್ಲೀಟಾಗಿ ಅದರ ಮೇಲೆ ಫೋಕಸನ್ನು ಮಾಡಿಕೊಂಡು ಅದನ್ನೇ ಫಾಲೋ ಮಾಡ್ತಾ ಹೋದಾಗ ಆ ಮೆಥಡಲ್ಲಿ ನಾವು ಪರ್ಫೆಕ್ಟ್ ಆಗ್ತೀವಿ, ನಮ್ಗೆ ಅಲ್ಲಿ ಟ್ರೇಡಿಂಗನ್ನು ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ, ಸಕ್ಸಸ್ಫುಲ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇದಿಷ್ಟನ್ನು ಕಲಿತ ನಂತರ ನೆಕ್ಸ್ಟ್ ಬರುವಂಥದ್ದು ರಿಸ್ಕ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾವು ಟೆಕ್ನಿಕಲ್ ಅನಾಲಿಸಿಸ್ ಮೆಥಡನ್ನು ಕಲಿತೀವಿ, ನೆಕ್ಸ್ಟ್ ಟ್ರೇಡಿಂಗನ್ನು ಮಾಡಬೇಕು ಅಂತೇಳಿ ಇಂಪಾರ್ಟೆಂಟ್ ಆಗಿರುವಂಥದ್ದು ರಿಸ್ಕ್ ಮ್ಯಾನೇಜ್ಮೆಂಟ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಟ್ರೇಡಿಂಗಲ್ಲಿ ಯಾವ ರೀತಿ ರಿಸ್ಕ್ ಇದೆ ಅನ್ನೋದನ್ನು ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕಾಗತ್ತೆ. ನಾವೇನು ಮಾಡ್ತೀವಿ, ಟ್ರೇಡಿಂಗ್ ಬರುವಾಗ ಪ್ರಾಫಿಟನ್ನು ಥಿಂಕ್ ಮಾಡಿಕೊಂಡು ಟ್ರೇಡಿಂಗ್ ಕಡೆ ಗಮನವನ್ನು ಕೊಡ್ತೀವಿ ಅಥವಾ ಟ್ರೇಡಿಂಗನ್ನು ಮಾಡಲಿಕ್ಕೆ ಬರ್ತೀವಿ. ಸೊ ಟ್ರೇಡಿಂಗಲ್ಲಿ ತುಂಬ ಹಣ ಮಾಡ್ಬೋದು, ಈಸಿಯಾಗಿ ಹಣ ಮಾಡ್ಬೋದು. ಸೊ ಪ್ರಾಫಿಟನ್ನು ಮಾತ್ರ ನಾವು ಗಮನದಲ್ಲಿ ಇಟ್ಕೊಂಡು ಹಣ ಮಾಡಲಿಕ್ಕೆ ಬರ್ತೀವಿ. ಸೊ ನೀವು ಮೈಂಡಲ್ಲಿ ಇಟ್ಕೊಳ್ಬೇಕಾಗಿರುವಂಥದ್ದು, ಸೊ ಎಲ್ಲೆಲ್ಲ ಪ್ರಾಫಿಟ್ ಇದೆ ಅಲ್ಲಿ ಲಾಸ್ ಆಗುವಂಥ ರಿಸ್ಕ್ ಕೂಡ ಇದೆ. ಸೊ ನಿಮಗೆ ಯಾವ ಫೀಲ್ಡಲ್ಲಿ ಕೂಡ ಕೇವಲ ಪ್ರಾಫಿಟ್ ಮಾತ್ರ ಆಗುತ್ತೆ ಅಂತಿಲ್ಲ. ಸೊ ನೀವು ಎಲ್ಲಿ ಪ್ರಾಫಿಟನ್ನು ಎಕ್ಸ್ಪೆಕ್ಟ್ ಮಾಡ್ತೀರಾ ಅಲ್ಲಿ ಲಾಸ್ ಆಗುವಂಥ ಚಾನ್ಸಸ್ ಕೂಡ ಇದೆ. ಸೊ ಅದಕ್ಕೋಸ್ಕರ ನೀವು ಲಾಸನ್ನು ಇಗ್ನೋರ್ ಮಾಡಬಾರ್ದು, ಕೇವಲ ಪ್ರಾಫಿಟ್ನ ಬಗ್ಗೆ ಮಾತ್ರ ಥಿಂಕ್ ಮಾಡಬಾರ್ದು, ಲಾಸ್ನ ಬಗ್ಗೆ ಥಿಂಕ್ ಮಾಡಬೇಕಾಗತ್ತೆ. ಫಸ್ಟ್ ಲಾಸ್ನ ಬಗ್ಗೆ ಥಿಂಕ್ ಮಾಡಬೇಕಾಗತ್ತೆ. ಆ್ಯಸ್ ಎ ಬಿಗಿನರ್ ನೀವು ಯಾವುದೊಂದು ಟ್ರೇಡನ್ನು ತೆಗೆದುಕೊಳ್ಳುವಾಗ ವರ್ಸ್ಟ್ ಕೇಸ್ ಸಿನಾರಿಯೋದ ಬಗ್ಗೆ ಥಿಂಕನ್ನು ಮಾಡಬೇಕಾಗತ್ತೆ. ಇನ್ ಕೇಸ್ ನಾನು ಈ ಟ್ರೇಡನ್ನು ತಗೊಂಡ್ರೆ ಅದು ರಾಂಗ್ ಆದರೆ ನಾನು ಎಷ್ಟು ಕಳ್ಕೊಳ್ಬೋದು ಅನ್ನೋದನ್ನು ನೀವು ಥಿಂಕ್ ಮಾಡಬೇಕಾಗತ್ತೆ. ವರ್ಸ್ಟ್ ಕೇಸ್ ಸಿನಾರಿಯೋದ ಬಗ್ಗೆ ಥಿಂಕ್ ಮಾಡಬೇಕಾಗತ್ತೆ. ಸೊ ನಾವೇನು ಮಾಡ್ತೀವಿ, ಯಾವುದೊಂದು ಟ್ರೇಡನ್ನು ತಗೊಳ್ಳುವಾಗ ಇನ್ ಕೇಸ್ ನನಗೆ ಇಷ್ಟು ಪಾಯಿಂಟ್ ಇಲ್ಲಿ ನಾನು ಕ್ಯಾಪ್ಚರ್ ಮಾಡಿದರೆ ಇಷ್ಟು ಪ್ರಾಫಿಟ್ ಆಗುತ್ತೆ ಅಂತ ಥಿಂಕ್ ಮಾಡ್ತೀವಿ, ಬಟ್ ರಿಸ್ಕನ್ನು ಇಗ್ನೋರ್ ಮಾಡಿರ್ತೀವಿ. ಬಟ್ ಫಸ್ಟ್ ನೀವು ಥಿಂಕ್ ಮಾಡಬೇಕಾಗುವಂಥದ್ದು ರಿಸ್ಕ್. ಇನ್ ಕೇಸ್ ನಾನು ಈ ಟ್ರೇಡಲ್ಲಿ ರಾಂಗ್ ಆದರೆ ಎಷ್ಟು ಕಳ್ಕೊಳ್ತೀನಿ ಅನ್ನೋದು ನಮಗೆ ಫಸ್ಟ್ಗೆ ಗೊತ್ತಿರಬೇಕಾಗತ್ತೆ. ಅಷ್ಟು ಗೊತ್ತಿದ್ರೆ ನಾವು ಪ್ರಾಫಿಟನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ನಮಗೆ ಎಷ್ಟು ಕಳ್ಕೊಳ್ಬೇಕು, ಎಷ್ಟು ಕಳ್ಕೊಳ್ತೀನಿ ಅಂತ ಗೊತ್ತಿಲ್ಲದಿದ್ದರೆ ನಾವು ರಿಸ್ಕನ್ನು ತಗೊಳ್ಳಿಕ್ಕೆ ಅಥವಾ ಲಾಸನ್ನು ತಗೊಳ್ಳಿಕ್ಕೆ ನಾವು ರೆಡಿ ಇರೋದಿಲ್ಲ, ಅಲ್ಲಿ ನಾವು ದೊಡ್ಡ ಲಾಸನ್ನು ತಗೊಂಡು ಹೊರಗೆ ಬರ್ತೀವಿ. ಸೊ ಹಾಗಾಗಿ ನೀವು ಬಿಗಿನಿಂಗಲ್ಲಿ ಟ್ರೇಡಿಂಗನ್ನು ಪ್ರಾಕ್ಟೀಸ್ ಮಾಡುವಾಗ ಅಥವಾ ಟ್ರೇಡಿಂಗಿಗೆ ಎಂಟರ್ ಆಗ್ತಿರುವಾಗ, ಟ್ರೇಡಿಂಗನ್ನು ಕಲಿಯುವಾಗ ನೀವು ಎಷ್ಟು ಕ್ಯಾಪಿಟಲನ್ನು ಯೂಸ್ ಮಾಡಬೇಕು ಅಂತ ಹೇಳಿದ್ರೆ, ಇನ್ ಕೇಸ್ ಆ ಕ್ಯಾಪಿಟಲ್ ಕಂಪ್ಲೀಟಾಗಿ ಝೀರೋ ಆದರೆ ನಿಮಗೇನು ತೊಂದರೆ ಆಗಲ್ಲ ಅಂತಿರುವ ಅಮೌಂಟನ್ನು ಮಾತ್ರ ನೀವು ಸ್ಟಾರ್ಟಿಂಗಲ್ಲಿ ಟ್ರೇಡಿಂಗ್ ಕ್ಯಾಪಿಟಲ್ ಅಥವಾ ಟ್ರೇಡಿಂಗನ್ನು ಪ್ರಾಕ್ಟೀಸ್ ಮಾಡಲಿಕ್ಕೆ ಯೂಸ್ ಮಾಡಬೇಕಾಗತ್ತೆ. ನಿಮ್ಮ ಹತ್ರ ಇರುವ ಕಂಪ್ಲೀಟ್ ಕ್ಯಾಪಿಟಲನ್ನು ಟ್ರೇಡಿಂಗಿಗೆ ಯೂಸ್ ಮಾಡ್ಕೊಳ್ಳೋದಲ್ಲ, ಅಥವಾ ನಿಮ್ಮ ಹತ್ರ ಇರೋ ಕಂಪ್ಲೀಟ್ ಹಣವನ್ನು ಹಾಕಿ ನಾವು ಟ್ರೇಡಿಂಗನ್ನು
ಮಾಡೋದಲ್ಲ, ಟ್ರೇಡಿಂಗ್ಗೆ ಯೂಸ್ ಮಾಡ್ಕೊಳ್ಳೋದಲ್ಲ. ಎಷ್ಟು ಹಣವನ್ನು ಕಳ್ಕೊಂಡ್ರೆ ನಿಮಗೇನು ಎಫೆಕ್ಟ್ ಆಗಲ್ಲ, ತುಂಬ ಏನು ಎಫೆಕ್ಟ್ ಆಗಲ್ಲ. ನೆಕ್ಸ್ಟ್ ಆ ಹಣವನ್ನು ನೀವು ಈಸಿಯಾಗಿ ಅರ್ನ್ ಮಾಡ್ತೀರಿ ಅಂತಿದ್ರೆ ಅಷ್ಟು ಅಮೌಂಟನ್ನು ಮಾತ್ರ ಹಾಕ್ಕೊಂಡು ನೀವು ಟ್ರೇಡಿಂಗನ್ನು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಬಿಗಿನಿಂಗಲ್ಲಿ ಟ್ರೇಡಿಂಗನ್ನು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಬಟ್ ಬಿಗಿನರ್ಗಳು ಏನೇ ಮಾಡ್ತಾರೆ, ತಮ್ಮ ಹತ್ರ ಇರುವಂಥ ಎಲ್ಲ ಹಣವನ್ನು ಹಾಕಿ ಟ್ರೇಡಿಂಗನ್ನು ಸ್ಟಾರ್ಟ್ ಮಾಡ್ತಾರೆ. ಕೇವಲ ಪ್ರಾಫಿಟ್ ಬಗ್ಗೆ ಥಿಂಕ್ ಮಾಡಿಕೊಂಡು ಟ್ರೇಡಿಂಗನ್ನು ಸ್ಟಾರ್ಟ್ ಮಾಡ್ಕೊಳ್ತಾರೆ, ಅಲ್ಲಿ ತಮ್ಮ ಹಣವನ್ನೆಲ್ಲ ಕಳ್ಕೊಳ್ತಾರೆ. ಅದೇ ರೀತಿ ಲೋನನ್ನು ಮಾಡಿಕೊಂಡು ಟ್ರೇಡಿಂಗನ್ನು ಸ್ಟಾರ್ಟ್ ಮಾಡಬೇಡಿ. ನಿಮ್ಮ ಕ್ಯಾಪಿಟಲ್ಗೆ ಟ್ರೇಡಿಂಗ್ ಕ್ಯಾಪಿಟಲ್ ಬೇಕು ಅಂತ ಲೋನನ್ನು ಮಾಡ್ಲಿಕ್ಕೆ ಹೋಗಬೇಡಿ. ಆಗ ಏನಾಗುತ್ತೆ, ನಿಮಗೆ ಅದು ಸ್ಟ್ರೆಸ್ ಆಗುತ್ತೆ. ಇನ್ ಕೇಸ್ ನೀವು ಲೋನನ್ನು ಮಾಡಿಕೊಂಡು ಟ್ರೇಡಿಂಗ್ ಕ್ಯಾಪಿಟಲ್ ಆಗಿ ಟ್ರೇಡಿಂಗ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರಿ ಅಂತ ಇಟ್ಕೊಳ್ಳಿ, ಅಲ್ಲಿ ಇನ್ ಕೇಸ್ ಸ್ವಲ್ಪ ಲಾಸ್ ಆದರೂ ಅಲ್ಲಿ ಏನಾಗುತ್ತೆ, ನಿಮಗೆ EMI ಕಟ್ಟಬೇಕು ಅಂತ ತಲೆಯಲ್ಲಿರುತ್ತೆ, ಮಂತ್ಲಿ EMI ಅನ್ನು ಕಟ್ಟಬೇಕು ಅಂತ ಇರುತ್ತೆ, ಆ ಲೋನನ್ನು ರೀಪೇ ಮಾಡಬೇಕು ಅಂತ ನಿಮ್ಮ ತಲೆಯಲ್ಲಿರುತ್ತೆ. ಸೊ ನೀವು ಸ್ಟ್ರೆಸ್ಸನ್ನು ತಗೊಂಡು ಟ್ರೇಡಿಂಗ್ ಮಾಡ್ಲಿಕ್ಕೆ ಹೋದಾಗ ಏನಾಗುತ್ತೆ, ನೀವು ಹಣವನ್ನು ಕಳ್ಕೊಂಡ್ರೆ ಅದು ಇನ್ನೂ ನಿಮಗೆ ಸ್ಟ್ರೆಸ್ಸನ್ನು ಕೊಡುತ್ತೆ, ನಿಮ್ಮ ಸೈಕಾಲಜಿಕಲಿ ಎಫೆಕ್ಟ್ ಆಗುತ್ತೆ. ಹಾಗಾಗಿ ನೀವು ಇನ್ನೊಂದಿಷ್ಟು ಹಣವನ್ನು ಕಳ್ಕೊಳ್ತೀರಾ. ಸೊ ಹಾಗಾಗಿ ನೀವು ಲೋನನ್ನು ತಗೊಂಡು ಟ್ರೇಡ್ ಮಾಡ್ಲಿಕ್ಕೆ ಹೋಗಬೇಡಿ. ಎಷ್ಟು ಹಣವನ್ನು ಕಳ್ಕೊಂಡ್ರೆ ನಿಮಗೇನು ತುಂಬ ಪ್ರಾಬ್ಲಮ್ ಆಗಲ್ಲ ಅಂತ ಇರುತ್ತೆ, ಅಷ್ಟು ಹಣವನ್ನು ಮಾತ್ರ ನೀವು ಇನಿಷಿಯಲಿ ಒಂದು ಟ್ರೇಡಿಂಗ್ ಕ್ಯಾಪಿಟಲ್ ಆಗಿ ಯೂಸ್ ಮಾಡಿ. ಅದೇ ರೀತಿ ನಿಮ್ಮ ಹತ್ರ ಒಂದಷ್ಟು ಹಣ ಇದೆ, ಈಗ ನೆಕ್ಸ್ಟ್ 1 ಇಯರ್ ಬಿಟ್ಟು ನಿಮಗೇನೋ ಕಮಿಟ್ಮೆಂಟ್ ಇದೆ, ಅದಕ್ಕೆ ಒಂದಷ್ಟು ಹಣ ಜಾಸ್ತಿ ಬೇಕಾಗುತ್ತೆ. ಸೊ ನೀವು ಈಗ ಇರುವ ಹಣವನ್ನು ಯೂಸ್ ಮಾಡಿಕೊಂಡು ಆ ಕಮಿಟ್ಮೆಂಟ್ಗೆ ಹಣವನ್ನು ಹೊಂದಿಸ್ತೀನಿ ಟ್ರೇಡಿಂಗ್ ಮುಖಾಂತರ ಅಂತ ಹೇಳಿದ್ರೆ ಖಂಡಿತ ಆ ರೀತಿ ಮಾಡ್ಲಿಕ್ಕೆ ಹೋಗಬೇಡಿ. ಅಲ್ಲಿ ನಿಮಗೆ ಖಂಡಿತ ಆ ಹಣವನ್ನು ಹೊಂದಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಯಾಕಂತ ಹೇಳಿದ್ರೆ ನೀವು ಟ್ರೇಡನ್ನು ಮಾಡ್ಕೊಂಡು ಲಾಸ್ ಮಾಡ್ಕೊಂಡಾಗ ಅದು ನಿಮಗೆ ಮೇಯ್ನ್ ಆಗಿ ಇಂಪ್ಯಾಕ್ಟ್ ಆಗುವಂಥದ್ದು ನಿಮ್ಮ ಸೈಕಾಲಜಿಲಿ ಇಂಪ್ಯಾಕ್ಟ್ ಆಗುತ್ತೆ. ಆಗ ನೀವೇನು ಮಾಡ್ತೀರಾ, ಕಳ್ಕೊಂಡ ಹಣವನ್ನು ಗಳಿಸಬೇಕು ಅಂತ ಒಂದು ರಿವೆಂಜ್ ಟ್ರೇಡಿಂಗನ್ನು ಮಾಡ್ತೀರಾ. ವಿದೌಟ್ ಲಾಜಿಕ್, ವಿದೌಟ್ ಪ್ರೋಸೆಸ್ಸಿಂದ ಒಂದು ಟ್ರೇಡಿಂಗನ್ನು ಮಾಡ್ಲಿಕ್ಕೆ ಹೋಗ್ತೀರಾ. ಹಾಗಾಗಿ ಇನ್ನಷ್ಟು ಹಣವನ್ನು ಕಳ್ಕೊಳ್ಳಿಕ್ಕೆ ಹೋಗ್ತೀರಾ. ಹಾಗಾಗಿ ರಿಸ್ಕ್ನ ಬಗ್ಗೆ ನಾವು ಹೆಚ್ಚು ಗಮನವನ್ನು ಕೊಡಬೇಕಾಗುತ್ತೆ. ಒಂದು ಪ್ರಾಪರ್ ಆದ ರಿಸ್ಕ್ ಮ್ಯಾನೇಜ್ಮೆಂಟ್ ಮೆಥಡನ್ನು ನಾವು ಫಾಲೋ ಮಾಡಬೇಕಾಗುತ್ತೆ. ಫಸ್ಟ್ ನಾವು ಟ್ರೇಡಿಂಗ್ ಸ್ಟಾರ್ಟ್ ಮಾಡುವಾಗ ಒಂದು ಸ್ಮಾಲ್ ಕ್ಯಾಪಿಟಲ್ ಅನ್ನು ಹಾಕೊಳ್ಳಿ. ನಿಮಗೆ ಆ ಅಮೌಂಟ್ 0 ಆದ್ರೂ ಏನು ಪ್ರಾಬ್ಲಮ್ ಇಲ್ಲ ಅಂತಿರುತ್ತೆ, ಅಷ್ಟು ಅಮೌಂಟ್ ಅನ್ನು ಹಾಕೊಳ್ಳಿ. ಸೊ ಯಾಕಂತ ಹೇಳಿದ್ರೆ ನೀವು ಸ್ಟಾರ್ಟಿಂಗ್ ಅಲ್ಲಿ ಏನು ಕ್ಯಾಪಿಟಲ್ ಅನ್ನು ಹಾಕೊಂಡು ಟ್ರೇಡಿಂಗ್ ಅನ್ನು ಏನು ಸ್ಟಾರ್ಟ್ ಮಾಡ್ಲಿಕ್ಕೆ ಹೋಗ್ತೀರಿ, ಆ ಕ್ಯಾಪಿಟಲ್ ಮೋಸ್ಟ್ ಆಫ್ ದಿ ಟೈಮ್ 0 ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಲ್ಲಿ ನೀವು ಕಂಪ್ಲೀಟ್ ಆಗಿ ಕಳ್ಕೊಳ್ಳುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೋಸ್ಕರ ಒಂದು ಸ್ಮಾಲ್ ಅಮೌಂಟ್ ಇಂದ ಟೆಕ್ನಿಕಲ್ ಅನಾಲಿಸಿಸ್ ಮೆಥಡ್ ಅನ್ನು ನೀವೇನು ಸ್ಟಡಿ ಮಾಡಿರ್ತೀರಿ ಅದನ್ನು ನೀವು ಚಾರ್ಟಲ್ಲಿ ಅಪ್ಲೈ ಮಾಡಿಕೊಂಡು ಟ್ರೇಡಿಂಗನ್ನು ಸ್ಟಾರ್ಟ್ ಮಾಡಬೇಕಾಗುತ್ತೆ. ಒಂದು ರಿಸ್ಕ್ ಮ್ಯಾನೇಜ್ಮೆಂಟ್ ಮೆಥಡನ್ನು ಫಾಲೋ ಮಾಡಬೇಕಾಗುತ್ತೆ. ನಾನು ಆಲ್ರೆಡಿ ರಿಸ್ಕ್ ಮ್ಯಾನೇಜ್ಮೆಂಟ್ ಅಂದರೆ ಏನು, ಯಾವ ರೀತಿ ನಾವು ಪೊಸಿಷನ್ ಸೈಜಿಂಗನ್ನು ಮಾಡೋದು, ಯಾವ ರೀತಿ ರಿಸ್ಕ್ ಮ್ಯಾನೇಜ್ಮೆಂಟ್ ಮೆಥಡನ್ನು ಫಾಲೋ ಮಾಡೋದು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋವನ್ನು ಮಾಡಿದ್ದೀನಿ. ಅದನ್ನು ನೋಡಿ ಅಲ್ಲಿ ನಿಮಗೆ ಗೊತ್ತಾಗುತ್ತೆ ನಾವು ಯಾವ ರೀತಿ ರಿಸ್ಕನ್ನು ತೊಗೊಳ್ಬೋದು, ಯಾವ ರೀತಿ ರಿಸ್ಕ್ ಮ್ಯಾನೇಜ್ಮೆಂಟನ್ನು ಫಾಲೋ ಮಾಡ್ಬೋದು, ಯಾವ ರೀತಿ ಒಂದು ರೂಲ್ಸನ್ನು ಸೆಟ್ ಮಾಡಿಕೊಂಡು ಟ್ರೇಡಿಂಗನ್ನು ಮಾಡ್ಬೋದು ಅಂತ. ಫಾರ್ ಎಕ್ಸಾಂಪಲ್, ಪರ್ ಡೇ ನನ್ನ ಲಾಸ್ ಇಷ್ಟು, ಇದಕ್ಕಿಂತ ಜಾಸ್ತಿ ಲಾಸ್ ಆದರೆ ನಾನು ಆ ದಿನ ಟ್ರೇಡನ್ನು ಮಾಡಲ್ಲ. ಅಥವಾ ಪರ್ ಟ್ರೇಡ್ ನನಗೆ ಇಷ್ಟು ಲಾಸನ್ನು ತಗೊಳ್ಳಿಕ್ಕೆ ರೆಡಿ ಇದ್ದೀನಿ, ಅದಕ್ಕಿಂತ ಜಾಸ್ತಿ ಲಾಸ್ ಆ ಟ್ರೇಡಲ್ಲಿ ಇತ್ತು ಅಂತ ಹೇಳಿದ್ರೆ ಆ ಟ್ರೇಡನ್ನು ನಾನು ತಗೊಳ್ಳೋದಿಲ್ಲ. ತಗೊಂಡ್ರು ಕ್ವಾಂಟಿಟಿಯನ್ನು ಕಡಿಮೆ ಮಾಡ್ತೀನಿ. ಒಂದು ಲೆವೆಲ್ಗಿಂತ ಜಾಸ್ತಿ ಲಾಸನ್ನು ತಗೊಳ್ಳೋದಿಲ್ಲ, ಅಲ್ಲಿಂದಾಗೆ ನಾನು ಎಕ್ಸಿಟ್ ಆಗ್ತೀನಿ ಅಂತ ಈ ರೀತಿ ಒಂದು ಸ್ಟ್ರಿಕ್ಟ್ ರೂಲ್ಸನ್ನು ಫಾಲೋ ಮಾಡಿಕೊಂಡು, ರೂಲ್ಸನ್ನು ಮೆನ್ಷನ್ ಮಾಡಿಕೊಂಡು ನೀವು ಟ್ರೇಡಿಂಗನ್ನು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ, ಕಲಿಬೇಕಾಗತ್ತೆ. ಸೊ ಆ ರೂಲ್ಸ್ಗೆ ಸ್ಟಿಕ್ ಆಗಿದ್ರೆ ಮಾತ್ರ ನಿಮಗೆ ಈ ರಿಸ್ಕ್ ಮ್ಯಾನೇಜ್ಮೆಂಟನ್ನು ಪರ್ಫೆಕ್ಟ್ ಆಗಿ ಫಾಲೋ ಮಾಡಿದ್ರೆ ಮಾತ್ರ ನಿಮಗೆ ಟ್ರೇಡಿಂಗಲ್ಲಿ ಪ್ರೋಗ್ರೆಸ್ ಗೊತ್ತಾಗುತ್ತೆ. ಆಗ ಮಾತ್ರ ನೀವು ಹಣವನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ವಿದೌಟ್ ಒಂದು ಪ್ರಾಪರ್ ರಿಸ್ಕ್ ಮ್ಯಾನೇಜ್ಮೆಂಟ್, ವಿದೌಟ್ ಒಂದು ಪ್ರೋಸೆಸ್, ಒಂದು ಇಲ್ಲಾಜಿಕಲ್ ಆಗಿ ಎಂಟರ್ ಆಗೋದು, ಜಸ್ಟ್ ಟ್ರೇಡನ್ನು ಮಾಡಬೇಕು ಅಂತ ಮಾತ್ರ ಇಂಟೆನ್ಷನ್ ಇಟ್ಕೊಂಡು ಯಾವುದೊಂದು ಟ್ರೇಡ್ಗೆ ಎಂಟರ್ ಆಗೋದು, ಯಾವುದೊಂದು ಮೆಥಡನ್ನು ಫಾಲೋ ಮಾಡದೆ ಎಂಟರ್ ಆಗೋದು, ಅಲ್ಲಿ ಎಷ್ಟು ಸ್ಟಾಪ್ ಲಾಸ್ ಅನ್ನು ಇಡಬೇಕು ಅಥವಾ ಎಷ್ಟು ಟಾರ್ಗೆಟ್ ಅನ್ನು ಇಡಬೇಕು ಅಂತ ಒಂದು ಪರ್ಫೆಕ್ಟ್ ಆದ ಅಥವಾ ಒಂದು ರೂಲ್ಸ್ ಇಲ್ಲದೆ ನೀವು ಎಂಟರ್ ಆದೆ ಅಲ್ಲಿ ನೀವು ಹಣವನ್ನು ಮಾಡಲಿಕ್ಕೆ, ಟ್ರೇಡಿಂಗಲ್ಲಿ ಹಣವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಒಂದು ರೂಲ್ಸನ್ನು ಮೆಥಡನ್ನು ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಿದ್ರೆ ಮಾತ್ರ ನೀವು ಅಲ್ಲಿ ಹಣವನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಸೊ ಸ್ಟಾರ್ಟಿಂಗಲ್ಲಿ ಪ್ರಾಕ್ಟೀಸ್ ಮಾಡುವಾಗಲೇ, ನೀವು ಟ್ರೇಡಿಂಗನ್ನು ಪ್ರಾಕ್ಟೀಸ್ ಮಾಡುವಾಗಲೇ ಈ ಮೆಥಡನ್ನು ಫಾಲೋ ಮಾಡ್ಕೊಂಡು ಬಂದರೆ ನೆಕ್ಸ್ಟ್ ನಿಮಗೆ ಟ್ರೇಡಿಂಗಲ್ಲಿ ಪ್ರೋಗ್ರೆಸ್ ಗೊತ್ತಾಗುತ್ತೆ. ನೆಕ್ಸ್ಟ್ ನೀವು ನಿಮ್ಮ ಕ್ಯಾಪಿಟಲನ್ನು ಇನ್ಕ್ರೀಸ್ ಮಾಡಿಕೊಂಡು ಟ್ರೇಡಿಂಗಲ್ಲಿ ಸ್ಟೆಪ್ ಬೈ ಸ್ಟೆಪ್ ಇಂಪ್ರೂವ್ ಆಗಲಿಕ್ಕೆ ಇದು ಹೆಲ್ಪ್ ಆಗುತ್ತೆ. ಸೊ ಮೇನ್ ಇರುವಂಥದ್ದು ರಿಸ್ಕ್ ಮ್ಯಾನೇಜ್ಮೆಂಟನ್ನು ನೀವು ಸ್ಟ್ರಿಕ್ಟಾಗಿ ಫಾಲೋ ಮಾಡಬೇಕಾಗುತ್ತೆ, ರಿಸ್ಕನ್ನು ರೆಸ್ಪೆಕ್ಟ್ ಮಾಡಬೇಕಾಗುತ್ತೆ, ರೆಡಿ ಮಾಡಿಕೊಂಡು ಆ ರೂಲ್ಸ್ಗೆ ನೀವು ಸ್ಟಿಕ್ ಆಗಿ ಇರಬೇಕಾಗುತ್ತೆ. ಸೊ ಇದಾದ ನಂತರ ನಮಗೆ ನೆಕ್ಸ್ಟ್ ಬರುವಂಥ ಡೌಟ್, ನಾವು ಯಾವ ಮಾರ್ಕೆಟನ್ನು ಟ್ರೇಡ್ ಮಾಡಬೇಕು ಅಂತ. ಸೊ ಬಿಗಿನರ್ಗಳೇನು ಸ್ಟಾಕ್ ಮಾರ್ಕೆಟ್ ಎಂಟರ್ ಆಗ್ತಾರೆ, ಸೊ ಅವರಿಗೆ ಆಪ್ಷನ್ಸ್ ಬಗ್ಗೆ ತುಂಬ ಕ್ರೇಜ್ ಇರುತ್ತೆ, ಆಪ್ಷನ್ ಬೈಯಿಂಗ್ ಬಗ್ಗೆ ತುಂಬ ಕ್ರೇಜ್ ಇರುತ್ತೆ. ಯಾಕಂತ ಹೇಳಿದ್ರೆ ಅಲ್ಲಿ ಕ್ಯಾಪಿಟಲ್ ಕಡಿಮೆ ಸಾಕಾಗುತ್ತೆ, ನಾನು ಪ್ರಾಫಿಟ್ ಮಾಡಿದರೆ ಜಾಸ್ತಿ ಪ್ರಾಫಿಟನ್ನು ಮಾಡ್ಬೋದು ಅಂತ. ಬಟ್ ನಾನು ಆಗಲೇ ಹೇಳಿದಾಗೆ ಎಲ್ಲಿ ಪ್ರಾಫಿಟ್ ಇರುತ್ತೋ ಅಲ್ಲಿ ರಿಸ್ಕ್ ಕೂಡ ಅಷ್ಟೇ ಇರುತ್ತೆ. ನೀವು ಜಾಸ್ತಿ ಪ್ರಾಫಿಟನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ನೀವು ಜಾಸ್ತಿ ರಿಸ್ಕನ್ನು ಕೂಡ ತಗೊಳ್ಳಿಕ್ಕೆ ರೆಡಿ ಇರಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನೀವು ಬಿಗಿನರ್ ಆಗಿದ್ದು ಟ್ರೇಡಿಂಗ್ಗೆ ಜಸ್ಟ್ ಟೆಕ್ನಿಕಲ್ ಅನಾಲಿಸಿಸನ್ನು ಸ್ಟಡಿ ಮಾಡಿ ಟ್ರೇಡಿಂಗ್ ಮಾಡಬೇಕು ಅಂತ ಬಂದಿರ್ತೀರಾ, ನೀವು ಫೋಕಸ್ ಮಾಡಬೇಕಾಗಿರುವಂಥದ್ದು ಈಕ್ವಿಟಿ ಬಗ್ಗೆ, ಈಕ್ವಿಟಿ ಸ್ಟಾಕ್ನ ಬಗ್ಗೆ. ಈಕ್ವಿಟಿ ಸ್ಟಾಕಲ್ಲಿ ಒಂದಷ್ಟು ಟೈಮನ್ನು ಸ್ಪೆಂಡ್ ಮಾಡಿ ಒಂದು ಲಿಮಿಟೆಡ್ ಸ್ಟಾಕನ್ನು ನಿಮ್ಮ ವಾಚ್ ಲಿಸ್ಟ್ಗೆ ಹಾಕ್ಕೊಂಡು ಅವುಗಳನ್ನು ಸ್ಟಡಿ ಮಾಡಿ ಅವುಗಳ ಮೇಲೆ ಫೋಕಸನ್ನು ಮಾಡಿಕೊಂಡು ಒಂದಷ್ಟು ಟೈಮ್ ಈಕ್ವಿಟಿ ಸ್ಟಾಕ್ನ ಚಾರ್ಟನ್ನು ಅನಲೈಸ್ ಮಾಡಿಕೊಂಡು ನೆಕ್ಸ್ಟ್ ಬೇರೆದ್ರ ಬಗ್ಗೆ ಥಿಂಕ್ ಮಾಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ನೀವು ಇಂಟ್ರಾಡೇಯಲ್ಲಿ ಟ್ರೇಡಿಂಗ್ ಮಾಡಬೇಕು ಅಂತೇಳಿ ಒಂದು
ಕೇವಲ 5ರಿಂದ 10 ಸ್ಟಾಕನ್ನು ನಿಮ್ಮ ವಾಚ್ ಲಿಸ್ಟಲ್ಲಿ ಹಾಕೊಳ್ಳಿ. ಒಂದು ಲಿಕ್ವಿಡ್ 5 to 10 ಸ್ಟಾಕನ್ನು ವಾಚ್ ಲಿಸ್ಟಲ್ಲಿ ಹಾಕೊಳ್ಳಿ. ಅವುಗಳನ್ನು ಮಾತ್ರ ಫೋಕಸ್ ಮಾಡಿ. ಅವುಗಳಲ್ಲಿ ಇನ್ ಕೇಸ್ ನಿಮ್ಮ ಮೆಥಡ್ ಬಂತು ಅಂತೇಳಿದ್ರೆ ಅಥವಾ ಯಾವುದೊಂದು ಚಾರ್ಟ್ ಪ್ಯಾಟರ್ನ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಬ್ರೇಕ್ಔಟ್ ಬ್ರೇಕ್ ಡೌನ್ ಆಯಿತು ಅಂತೇಳಿದ್ರೆ ಅದನ್ನು ಫಾಲೋ ಮಾಡಿಕೊಂಡು ಎಂಟರ್ ಆಗಿ ನೀವು ಒಂದು ಲಿಮಿಟೆಡ್ ಸ್ಟಾಕ್ಗೆ ಸ್ಟಿಕ್ ಆಗಿದ್ದು ಅವುಗಳ ಚಾರ್ಟನ್ನು ಮಾತ್ರ ನೋಡ್ತಾ ಇದ್ದಾಗ ಏನಾಗುತ್ತೆ, ಸೊ ನಿಮಗೆ ಆ ಚಾರ್ಟ್ಗಳನ್ನು ರೀಡ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ನಿಮಗೆ ಅಲ್ಲಿ ಪ್ರಿಡಿಕ್ಟ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ನಿಮ್ಮ ಫೋಕಸ್ ಕೇವಲ ಕೆಲವು ಸ್ಟಾಕ್ಗಳ ಮೇಲೆ ಮಾತ್ರ ಇರೋದ್ರಿಂದ, ಕೆಲವು ಚಾರ್ಟ್ಗಳ ಮೇಲೆ ಮಾತ್ರ ಇರೋದ್ರಿಂದ ನಿಮ್ಗೆ ಅದನ್ನು ಸ್ಟಡಿ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಅದೇ ರೀತಿ ನೀವು ಸ್ವಿಂಗ್ ಟ್ರೇಡಿಂಗನ್ನು ಮಾಡ್ತೀರಿ ಅಥವಾ ಶಾರ್ಟ್ ಟರ್ಮ್ ಟ್ರೇಡಿಂಗನ್ನು ಮಾಡ್ತೀರಿ ಅಂತ ಹೇಳಿ ಅಲ್ಲಿ ಕೂಡ ಅಷ್ಟೇ ಒಂದು ಲಿಮಿಟೆಡ್ ಸ್ಟಾಕನ್ನು ನಿಮ್ಮ ವಾಚ್ ಲಿಸ್ಟಲ್ಲಿ ಇಟ್ಕೊಂಡು ಅವುಗಳನ್ನೇ ಮಾತ್ರ ಫಾಲೋ ಮಾಡಿ. ಸೊ ಅವುಗಳಲ್ಲಿ ಚಾರ್ಟ್ ಪ್ಯಾಟರ್ನ್ಗಳು ಅಥವಾ ಬ್ರೇಕ್ಔಟ್ ಬ್ರೇಕ್ ಡೌನ್ ಆಯಿತು ಅಂತೇಳಿ ನೀವು ಟ್ರೇಡಿಂಗನ್ನು ತಗೊಳ್ಳೋದು ಬೆಟರ್ ಆಗುತ್ತೆ. ಸೊ ಡೈಲಿ ಟ್ರೇಡ್ ಮಾಡಬೇಕು ಅಂತ ಒತ್ತಾಯಪೂರ್ವಕವಾಗಿ ಟ್ರೇಡಿಂಗನ್ನು ಮಾಡ್ಲಿಕ್ಕೆ ಹೋಗಬೇಡಿ. ಸೊ ಎಲ್ಲಿ ಮೆಥಡ್ ಪರ್ಫೆಕ್ಟಾಗಿ ಸಿಗುತ್ತೆ, ನೀವು ಟ್ರೇಡಿಂಗ್ ಅಪಾರ್ಚುನಿಟಿಗೋಸ್ಕರ ವೆಯ್ಟ್ ಮಾಡಬೇಕಾಗುತ್ತೆ. ಎಲ್ಲಿ ಬೆಟರ್ ಅಪಾರ್ಚುನಿಟಿ ಸಿಗುತ್ತೆ ಆಗ ಟ್ರೇಡಿಂಗನ್ನು ಮಾಡೋದು ಬೆಟರ್ ಆಗುತ್ತೆ. ಸೊ ಟ್ರೇಡ್ ಮಾಡಬೇಕು ಅಂತ ಒಂದಷ್ಟು ಟ್ರೇಡನ್ನು ಮಾಡಿ ಕಳ್ಕೊಳ್ಳೋದಕ್ಕಿಂತ ಬೆಟರ್ ಅಪಾರ್ಚುನಿಟಿ ಸಿಗುವಂಥ 2 ಟ್ರೇಡನ್ನು ಮಾಡಿ ಪ್ರಾಫಿಟ್ ಆದರೂ ಕೂಡ ಅಲ್ಲಿ ಪ್ರಾಫಿಟಲ್ಲೇ ಇರ್ತೀವಿ. ಸೊ ಅದಕ್ಕೋಸ್ಕರ ಕೆಲವು ಸ್ಟಾಕ್ಗಳನ್ನು ಮಾತ್ರ ನೀವು ಬಿಗಿನಿಂಗ್ ಸ್ಟೇಜಲ್ಲಿ ಪ್ರಾಕ್ಟೀಸ್ ಮಾಡಿ, ಫೋಕಸ್ ಮಾಡಿ, ಅವುಗಳನ್ನು ಟ್ರೇಡ್ ಮಾಡಲಿಕ್ಕೆ ಟ್ರೈ ಮಾಡಿ. ಸೊ ಒಂದಷ್ಟು ಟೈಮ್ ನೀವು ಈಕ್ವಿಟಿಯಲ್ಲಿ ಸ್ಪೆಂಡ್ ಮಾಡಿದ ನಂತರ ನೆಕ್ಸ್ಟ್ ನೀವು ಆಪ್ಷನ್ಸ್ ಬಗ್ಗೆ ಬೇಕಿದ್ರೆ ಗಮನವಾಗಿ ಕೊಡ್ಬೋದು. ಬಟ್ ಆ್ಯಸ್ ಎ ಬಿಗಿನರ್ ಡೈರೆಕ್ಟಾಗಿ ಟ್ರೇಡಿಂಗ್ ಅಕೌಂಟನ್ನು ಓಪನ್ ಮಾಡ್ಕೊಂಡ ತಕ್ಷಣವೇ ಆಪ್ಷನನ್ನು ಬೈ ಮಾಡ್ಲಿಕ್ಕೆ ಹೋಗಬೇಡಿ. ಆಪ್ಷನ್ಗಳಲ್ಲಿ ಆಪ್ಷನ್ ಪ್ರೈಸಿಂಗ್ ಈಕ್ವಿಟಿ ಪ್ರೈಸ್ಗಿಂತ ಡಿಫ್ರೆಂಟ್ ಆಗಿರೋದ್ರಿಂದ, ಆಪ್ಷನ್ ಪ್ರೈಸಿಂಗಲ್ಲಿ ಒಂದಷ್ಟು ಕ್ಯಾಲ್ಕುಲೇಷನ್ ಇರೋದ್ರಿಂದ ಅವುಗಳ ಆಪ್ಷನ್ ಪ್ರೈಸ್ನ ಬಿಹೇವಿಯರ್ ಕಂಪ್ಲೀಟ್ಲಿ ಚೇಂಜ್ ಆಗಿರುತ್ತೆ. ಸೊ ನನ್ನ ಚಾನಲಲ್ಲಿ ಆಲ್ರೆಡಿ ಫ್ಯೂಚರ್ ಅಂಡ್ ಆಪ್ಷನ್ಸ್ ಬಗ್ಗೆ ಕಂಪ್ಲೀಟ್ ಆದ ಒಂದು ವಿಡಿಯೋ ಸೀರೀಸನ್ನು ನಾನು ಮಾಡಿದ್ದೀನಿ. ಸೊ ನೀವು ಪ್ಲೇಲಿಸ್ಟಲ್ಲಿ ಫ್ಯೂಚರ್ ಅಂಡ್ ಆಪ್ಷನ್ಸ್ ಪ್ಲೇಲಿಸ್ಟನ್ನು ಚೆಕ್ ಮಾಡಿದರೆ ಅಲ್ಲಿ ಈ ಫ್ಯೂಚರ್ ಅಂಡ್ ಆಪ್ಷನ್ಸ್ ಬಗ್ಗೆ ಕಂಪ್ಲೀಟ್ ವಿಡಿಯೋಗಳಿದೆ. ಅದನ್ನು ನೀವು ನೋಡಿ ನಿಮಗೆ ಫ್ಯೂಚರ್ ಅಂಡ್ ಆಪ್ಷನ್ಸ್ ಬಗ್ಗೆ ಅರ್ಥ ಆಗುತ್ತೆ, ಆಪ್ಷನ್ಸ್ ಪ್ರೈಸಿಂಗ್ ಬಗ್ಗೆ ಅರ್ಥ ಆಗುತ್ತೆ. ಜಸ್ಟ್ ಬ್ಲೈಂಡ್ ಆಗಿ ಈಸಿಯಾಗಿ ಅಲ್ಲಿ ಹಣ ಮಾಡ್ಬೋದು, ಕಡಿಮೆ ಕ್ಯಾಪಿಟಲಿಂದ ಆಪ್ಷನ್ ಬೈಯಿಂಗನ್ನು ಮಾಡ್ಬೋದು ಅಂದ ತಕ್ಷಣ ಆಪ್ಷನನ್ನು ಬೈಯಿಂಗ್ ಮಾಡ್ಲಿಕ್ಕೆ ಹೋಗಬೇಡಿ, ಆಪ್ಷನ್ ಟ್ರೇಡಿಂಗನ್ನು ಮಾಡ್ಲಿಕ್ಕೆ ಹೋಗಬೇಡಿ. ಸೊ ಒಂದಷ್ಟು ಟೈಮ್ ನೀವು ಈಕ್ವಿಟಿಯಲ್ಲಿ ಟೈಮನ್ನು ಸ್ಪೆಂಡ್ ಮಾಡಿ ನೆಕ್ಸ್ಟ್ ಗಮನವನ್ನು ಬೇಕಿದ್ರೆ ಆಪ್ಷನ್ಸ್ ಬಗ್ಗೆ ಕಲೀಲಿಕ್ಕೆ ಕೊಡ್ಬೋದು. ಅಲ್ಲಿ ನೀವು ಡೈರೆಕ್ಟಾಗಿ ಆಪ್ಷನನ್ನು ಬೈ ಮಾಡೋ ಬದಲು ಸ್ಪ್ರೆಡನ್ನು ಯೂಸ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡೋದು ಬೆಟರ್ ಆಗುತ್ತೆ. ನಾನು ಈ ಸ್ಪ್ರೆಡ್ಗಳ ಬಗ್ಗೆ ಆಲ್ರೆಡಿ ಡಿಸ್ಕಸನ್ನು ಮಾಡಿದ್ದೀನಿ ಆ ಸೀರೀಸಲ್ಲಿ. ಸೊ ಬುಲ್ ಕಾಲ್ ಸ್ಪ್ರೆಡ್ ಇರ್ಬೋದು, ಅದೇ ರೀತಿ ಬುಲ್ ಪುಟ್ ಸ್ಪ್ರೆಡ್ ಇರ್ಬೋದು, ಬೇರ್ ಕಾಲ್ ಸ್ಪ್ರೆಡ್ ಇರ್ಬೋದು ಅಥವಾ ಬೇರ್ ಪುಟ್ ಸ್ಪ್ರೆಡ್ ಇರ್ಬೋದು. ಈ ರೀತಿ ಸ್ಪ್ರೆಡನ್ನು ಯೂಸ್ ಮಾಡಿದಾಗ ಏನಾಗುತ್ತೆ, ಸೊ ನಮಗೆ ಸ್ವಲ್ಪ ರಿಸ್ಕು ಕೂಡ ಕಡಿಮೆ ಆಗುತ್ತೆ. ಹಾಗಾಗಿ ನಿಮಗೆ ಆಪ್ಷನ್ಸಲ್ಲಿ ಟ್ರೇಡ್ ಮಾಡಬೇಕು ಅಂತ ಹೇಳಿದ್ರೆ ಈ ಸ್ಪ್ರೆಡನ್ನು ಯೂಸ್ ಮಾಡ್ಕೊಳ್ಳೋದು ಬೆಟರ್ ಆಗುತ್ತೆ. ಬಟ್ ಫಸ್ಟ್ ನೀವು ಫೋಕಸ್ ಮಾಡಬೇಕಾಗಿರುವಂಥದ್ದು ಈಕ್ವಿಟಿ ಸ್ಟಾಕ್. ಒಂದಷ್ಟು ಟೈಮ್ ಆದ ನಂತರ ಬೇಕಿದ್ರೆ ಆಪ್ಷನ್ಸ್ ಬಗ್ಗೆ ನಾಲೆಜನ್ನು ಪಡ್ಕೊಂಡು ಅಲ್ಲಿ ಪ್ರಾಕ್ಟೀಸನ್ನು ಮಾಡ್ಬೋದು. ಮೇನ್ ಇಂಪಾರ್ಟೆಂಟ್ ಆಗುವಂಥದ್ದು ಫಸ್ಟ್ ನೀವು ನಾಲೆಜನ್ನು ಪಡ್ಕೊಳ್ಬೇಕಾಗತ್ತೆ, ನೆಕ್ಸ್ಟ್ ಒಂದು ಪ್ರಾಕ್ಟೀಸನ್ನು ಮಾಡಬೇಕಾಗತ್ತೆ ನೀವು ಬಿಗ್ ಕ್ಯಾಪಿಟಲನ್ನು ಹಾಕಿ ಟ್ರೇಡನ್ನು ಮಾಡಲಿಕ್ಕಿಂತ ಮುಂಚೆ. ಸೊ ಈ ರೀತಿ ಒಂದು ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ಸನ್ನು ಫಾಲೋ ಮಾಡಿಕೊಂಡು ಇದ್ದಾಗ ಮಾತ್ರ ನಿಮಗಲ್ಲಿ ಟ್ರೇಡಿಂಗನ್ನು ಹಣ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇವತ್ತು ನಾನು ಟ್ರೇಡಿಂಗನ್ನು ಸ್ಟಾರ್ಟ್ ಮಾಡ್ತೀನಿ, ನಾಳೆನೇ ಹಣ ಮಾಡಬೇಕು ಅಂತ ಹೇಳಿದ್ರೆ ಖಂಡಿತ ಸಾಧ್ಯ ಇಲ್ಲ. ಸೊ ಫಸ್ಟ್ ನೀವು ನಿಮ್ಮ ಮೈಂಡ್ ಸೆಟ್ಟನ್ನು ರೆಡಿ ಮಾಡ್ಕೊಳ್ಬೇಕು. ನೀವು ಕ್ವಿಕ್ಕಾಗಿ ಹಣ ಮಾಡುವ ಮೈಂಡ್ ಸೆಟ್ಟಿಂದ ಹೊರಗೆ ಬರಬೇಕಾಗತ್ತೆ. ಸೊ ಸ್ಟಾಕ್ ಮಾರ್ಕೆಟನ್ನು ಒಂದು ಬಿಸ್ನೆಸ್ ರೀತಿಯಲ್ಲಿ ಟ್ರೀಟ್ ಮಾಡಬೇಕಾಗತ್ತೆ. ಸೊ ನೀವು ಒಂದಷ್ಟು ಟೈಮನ್ನು ಸ್ಟಾಕ್ ಮಾರ್ಕೆಟ್ಗೆ ಕೊಟ್ರಿ ಅಂತಿದ್ರೆ ಖಂಡಿತವಾಗಿ ನೆಕ್ಸ್ಟ್ ಅದರ ರಿಸಲ್ಟ್ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ನೀವು ಒಂದಷ್ಟು ಟೈಮ್ ಸ್ಟಾಕ್ ಮಾರ್ಕೆಟಲ್ಲಿ ಸ್ಪೆಂಡ್ ಮಾಡಿದಾಗ, ಪ್ರಾಕ್ಟೀಸನ್ನು ಮಾಡಿದಾಗ ನೆಕ್ಸ್ಟ್ ನಿಮಗೆ ರಿಸಲ್ಟ್ ಈಸಿಯಾಗಿ ಸಿಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ನೀವು 4 ರಿಂದ 5 ವರ್ಷ ಸ್ಟಾಕ್ ಮಾರ್ಕೆಟಲ್ಲಿ ಟ್ರೇಡಿಂಗನ್ನು ಮಾಡ್ತೀರಿ ಅಥವಾ ಪ್ರಾಕ್ಟೀಸನ್ನು ಮಾಡ್ತಾ ಇದ್ದೀರಿ ಅಂತ ಇಟ್ಕೊಳ್ಳಿ. ಬಟ್ ನಿಮಗೆ ತುಂಬ ಏನು ಲಾರ್ಜ್ ಪ್ರಾಫಿಟ್ ಆಗಲಿಲ್ಲ ಅಥವಾ ತುಂಬ ದೊಡ್ಡ ಮೊತ್ತದ ಹಣವೇನು ಸಿಗಲಿಲ್ಲ, ನೀವು ಬ್ರೇಕ್ ಈವನಲ್ಲಿ ಇದ್ರಿ ಅಂತ ಇಟ್ಕೊಳ್ಳಿ. ಸೊ ನೆಕ್ಸ್ಟ್ 6ನೇ ವರ್ಷ ನೀವು 5 ವರ್ಷ ಏನು ಎಫರ್ಟ್ ಹಾಕಿದ್ದೀರಾ ಅಷ್ಟು ಎಫರ್ಟ್ಗೂ ನಿಮಗೆ 6ನೇ ವರ್ಷ ಪ್ರಾಫಿಟ್ ಸಿಗ್ಬೋದು. ಸೊ ಅದಕ್ಕೋಸ್ಕರ ನಾವು ವೆಯ್ಟ್ ಮಾಡಬೇಕಾಗುತ್ತೆ, ಪ್ರಾಕ್ಟೀಸನ್ನು ಮಾಡ್ತಾ ಇರಬೇಕಾಗತ್ತೆ, ನಿಲ್ಲಿಸಬಾರ್ದಾಗತ್ತೆ, ಒಂದು ಪ್ರೋಸೆಸನ್ನು ಫಾಲೋ ಮಾಡ್ತಾ ಇರಬೇಕಾಗತ್ತೆ. ಒಂದು ಪ್ರೋಸೆಸ್ಗೆ ಸ್ಟಿಕ್ ಆಗಿದ್ದಾಗ ಮಾತ್ರ ಪ್ರತಿಯೊಂದು ಬಿಸ್ನೆಸ್ಸಲ್ಲಿ ನಾವು ಪ್ರಾಫಿಟನ್ನು ಮಾಡಲಿಕ್ಕೆ ಅಥವಾ ಸಕ್ಸಸ್ಫುಲ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿ ಸ್ಟಾಕ್ ಮಾರ್ಕೆಟಲ್ಲಿ ಕೂಡ ಅಷ್ಟೇ ಒಂದು ಮೆಥಡನ್ನು ಇಟ್ಕೊಂಡು ಆ ಮೆಥಡನ್ನು ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಿದಾಗ ಮಾತ್ರ ಅಲ್ಲಿ ನಮಗೆ ಹಣವನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಸೊ ಫಸ್ಟ್ ನೀವು ಮೈಂಡ್ ಸೆಟ್ಟನ್ನು ಚೇಂಜ್ ಮಾಡ್ಕೊಳ್ಬೇಕಾಗತ್ತೆ, ನೆಕ್ಸ್ಟ್ ನಿಮ್ಮ ಸ್ಕಿಲ್ಲನ್ನು ಡೆವಲಪ್ಮೆಂಟ್ ಮಾಡಬೇಕಾಗತ್ತೆ, ಟೆಕ್ನಿಕಲ್ ಅನಾಲಿಸಿಸನ್ನು ಸ್ಟಡಿ ಮಾಡಿಕೊಂಡು ಒಂದಷ್ಟು ಲಿಮಿಟೆಡ್ ಮೆಥಡನ್ನು ಇಟ್ಕೊಂಡು ಅದನ್ನು ಮಾತ್ರ ಫೋಕಸ್ ಮಾಡಿ ಅದನ್ನು ಫಾಲೋ ಮಾಡಬೇಕಾಗತ್ತೆ. ಮೇಯ್ನಾಗಿ ರಿಸ್ಕ್ ಮ್ಯಾನೇಜ್ಮೆಂಟ್ ರೂಲ್ಸನ್ನು ಸ್ಟ್ರಿಕ್ಟಾಗಿ ಫಾಲೋ ಮಾಡಬೇಕಾಗುತ್ತೆ ಟ್ರೇಡಿಂಗಲ್ಲಿ. ಸೊ ಇವುಗಳನ್ನು ಒಂದು ಸ್ಟ್ರಿಕ್ಟಾಗಿ ನೀವು ಫಾಲೋ ಮಾಡಿದಾಗ ಮಾತ್ರ ಸ್ಟಾಕ್ ಮಾರ್ಕೆಟಲ್ಲಿ ಹಣವನ್ನು ಮಾಡಲಿಕ್ಕೆ ಸಾಧ್ಯ ಇದೆ, ಒಂದು ಸಕ್ಸಸ್ಫುಲ್ ಟ್ರೇಡರ್ ಆಗಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ಬೋದು. ಸೊ ಇದಿಷ್ಟು ಈ ವಿಡಿಯೋದಲ್ಲಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸಜೆಷನ್ಸನ್ನು ಕಮೆಂಟ್ ಮಾಡಿ. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.